ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಆತನು ನಮ್ಮ ಕತ್ತಲೆಗೆ ಕಾಲಿಟ್ಟನು ಭಾಗ 2ಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. ನೋಡಿ, ನಮ್ಮ ದೇವರಿಗೆ ಇರುವಂತಹ ಒಂದು ಒಳ್ಳೆ ಗುಣ ಏನು ಅಂತ ಹೇಳಿದ್ರೆ, ಆತನು ಕೆಡುಕನ್ನು ಸಹ ಒಳಿತನ್ನಾಗಿ ಬದಲಾಯಿಸುವಂಥ ದೇವರು. ಅದನ್ನ ಎಷ್ಟರವರೆಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಆತನಿಗೆ ಫೋರ್ಟ್ ನಾಲೆಜ್ ಅಂದರೆ ಮುಂದೆ ನಡೆಯುವುದನ್ನು ಆತನು ಮೊದಲೇ ಅರಿತವನಾದದ್ದರಿಂದ ಅದನ್ನು ಬಹಳ ಚೆನ್ನಾಗಿ ಮಾಡುವಂಥ ದೇವರು. ಹಾಗಾಗಿ ಅನೇಕ ಸಾರಿ ಏನು ಅನ್ಕೊಂಡ್ಬಿಡ್ತೇವೆ, ಈ ಕೆಡುಕನ್ನು ದೇವರೇ ಕೊಟ್ಟನೇನೋ ಅಂತ ಅನ್ಕೊಂಡ್ಬಿಡ್ತೇವೆ. ಹಾಗಾಗಿ ಕೆಲವರು ಪಾಸ್ಟರ್ಸ್ ನೋಡಿ, ಕೆಲವರು ಪ್ರಸಂಗಿಗಳು ಪ್ರಸಂಗಿಸ್ತಾರೆ, ನಾನು ಪಾಪದಲ್ಲಿದ್ದೆ, ದೇವರನ್ನು ಅರಿಯದೇ ಇದ್ದೆ, ಆಗ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು, ಕಾಲು ಮುರಿದೋಗಿ ಹಾಸ್ಪಿಟಲ್ ಮಲಗಿದ್ದೆ, ಆಗ ನಾನು ಬೈಬಲ್ ಓದಕ್ಕೆ ಶುರು ಮಾಡಿದೆ, ಆಗ ದೇವ್ರನ್ನ ಕಂಡ್ಕೊಂಡೆ, ದೇವ್ರು ನನಗೆ ಆಕ್ಸಿಡೆಂಟ್ ಮಾಡದೆ ಹೋದರೆ ನಾನು ದೇವ್ರನ್ನ ಕಂಡ್ಕೊಳ್ತಾ ಇರಲಿಲ್ಲ ಅಂತ ಬದಲಾಯಿಸ್ಬಿಡ್ತಾರೆ. ಪಾಪದಲ್ಲಿದ್ದಿರ್ತಾರೆ, ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಆ ಸಮಯದಲ್ಲಿ ದೇವರು ಅವನನ್ನು ಸಂಧಿಸುವ, ಪಾಪದಲ್ಲಿರಬೇಕಾದ್ರೆ ಎಲ್ಲ ಪ್ರಯತ್ನಗಳನ್ನು ಮಾಡಿರ್ತಾರೆ, ಆದರೆ ದೇವರ ಕಡೆ ತಿರುಗುವಂತಹ ಒಂದು ಮನಸ್ಥಿತಿಯಲ್ಲಿ ಅವರು ಇದ್ದಿರೋದಿಲ್ಲ. ಆದರೆ ಮುರಿದಂಥ ಒಂದು ಮನಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಮಲಗಿರ್ಬೇಕಾದ್ರೆ ಆಗ ದೇವರೇ ಅಂತ ಕೂಗ್ತಾರೆ. ಆತನ ಪಕ್ಕದಲ್ಲೇ ಇದ್ದ, ಪಾಪದಲ್ಲಿ ಸಹ ಪಕ್ಕದಲ್ಲೇ ಇದ್ದಿರ್ತಾನೆ, ಅವಾಗಲೂ ಸಹ ಪಕ್ಕದಲ್ಲೇ ಇದ್ದಿರ್ತಾನೆ. ಆತನ ಕಂಡುಕೊಂಡದ್ದು ಯಾವಾಗ? ಆತನ ಮುರಿದಂಥ ಪರಿಸ್ಥಿತಿಯಲ್ಲಿ. ಆದರೆ ಅದರ ನಂತರ ಆತನ ಸಂದೇಶ ಏನಾಗೋಯ್ತು? ದೇವರು ಆಕ್ಸಿಡೆಂಟ್ ಕೊಟ್ಟ. ಯಾಕೆಂದರೆ ಆ ಕೆಡುಕನ್ನು ಒಳಿತನ್ನಾಗಿ ಬದಲಾಯಿಸುವಂಥ ಅದ್ಭುತವಾದಂಥ ದೇವರು ನಮ್ಮ ದೇವರು. ಹಾಗಾಗಿ ಅನೇಕ ಸಾರಿ ನಾವು ಅಂದ್ಕೊಳ್ತೇವೆ, ಕೆಡುಕನ್ನು ಆತನೇ ಕೊಟ್ಟನೋ ಏನೋ ಅಂತ. ಸೊ ಅನೇಕ ಸಾರಿ ದೇವರು ಕೆಲವೊಂದು ವಿಷಯಗಳನ್ನು ಮಾತನಾಡುವಾಗ, ಕೆಲವೊಂದು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವಾಗ ನಾವು ಅಂದ್ಕೊಳ್ತೇವೆ ಅದು ದೇವರ ಹೃದಯವಾಗಿರುತ್ತೋ ಅಂತ. ಅರ್ಥ ಆಗ್ತಾ ಇದೆ? ನಮ್ಮ ಭಾಷೆಯನ್ನು ಆತನ ಮಾತನಾಡುವಾಗ, ನಮ್ಮ ಹಂತಕ್ಕೆ ಇಳಿದು ನಮ್ಮ ಭಾಷೆಯನ್ನು ಮಾತನಾಡುವಾಗ ನಾವು ಅಂದ್ಕೊಳ್ತೇವೆ ಅದು ದೇವರ ಹೃದಯವೇನೋ ಅಂತ ಅಂದ್ಕೊಳ್ತೇವೆ. ಆದರೆ ನಮ್ಮ ಸ್ಥಾನಕ್ಕೆ ಆತನು ಇಳಿದು ನಮ್ಮ ಭಾಷೆಯನ್ನು ಮಾತನಾಡುವಾಗ ಅದು ಆತನ ಹೃದಯವಾಗಿರಲಿಕ್ಕೆ ಅನೇಕ ಸಾಧ್ಯತೆಗಳಿದೆ. ಅನೇಕ ಸಾರಿ ಆತನ ಹೃದಯವಾಗಿರೋದಿಲ್ಲ, ಆದರೆ ನಮ್ಮನ್ನು ಆತನು ತನ್ನ ಕಡೆ ಸೆಳೆದುಕೊಳ್ಳುವುದಕ್ಕಾಗಿ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿ ಆತನು ನಮ್ಮ ಕಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ, ನಮ್ಮನ್ನು ಆತನೊಂದಿಗೆ ಹೋಲಿಸಿಕೊಳ್ಳುವುದಕ್ಕಾಗಿ ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಆತನ ಮಾತನಾಡ್ತಾನೆ ಅಷ್ಟೇ. ನೋಡಿ, ಅಬ್ರಹಾಮನ ಅನೇಕ ದೇವರುಗಳನ್ನು ಆರಾಧಿಸ್ತಾ ಇದ್ದ ಆತನನ್ನು ಹೊರಗಡೆ ಕರೆದು ದೇವರು ಹೇಳ್ತಾರೆ, ನೋಡಪ್ಪ, ನಿನ್ನನ್ನು ಆಶೀರ್ವದಿಸ್ತೇನೆ, ಅನೇಕ ಜನಾಂಗಗಳಿಗೆ ಆಶೀರ್ವಾದವಾಗಿ ಮಾಡ್ತೇನೆ, ನಿನ್ನ ಸಂತತಿಯನ್ನು ಹೆಚ್ಚಿಸ್ತೇನೆ, ನೋಡು ಆಕಾಶದ ನಕ್ಷತ್ರಗಳ ಹಾಗೆ, ಭೂಮಿಯ ಮರಳಿನ ಹಾಗೆ ನಿನ್ನನ್ನು ಹೆಚ್ಚಿಸ್ತೇನೆ ಅಂತ ಹೇಳಿದಾಗ ಆತನಿಗೆ ನಂಬಿಕೆ ಬೇಕು. ಯಾಕೆ ಅಂದರೆ ಆತನ ಮಗು ಇಲ್ಲ. ಅವನೇನು ದೇವರು ಮಗು ಬೇಕು ಅಂತೆಲ್ಲ ಪ್ರಾರ್ಥನೆ ಮಾಡಿದಾಗ ನಾವು ಬೈಬಲಲ್ಲಿ ಓದಲ್ಲ. ಇನ್ನೇನು ಮಗು ಇಲ್ಲ, ಹಂಗೆ ಹೋಗ್ಬಿಡೋಣ ಜೀವನ ಅನ್ನೋ ಒಂದು ಸ್ಥಿತಿಯಲ್ಲಿ ಇದ್ದಾಗ ದೇವರು ಆತನ ಕರೆದು ಕನ್ವಿನ್ಸ್ ಮಾಡ್ತಾರೆ, ನೋಡಪ್ಪ ನಿನ್ನ ಮಗು ಕೊಡ್ತೇನೆ, ನಿನ್ನ ಸಂತಾನವನ್ನು ಕೊಡ್ತೇನೆ, ನೀನು ಆಶೀರ್ವಾದ ಮಾಡ್ತೇನೆ, ನೀನು ಹೆಚ್ಚಿಸ್ತೇನೆ ಅಂತ ಹೇಳಿದಾಗ ಆತನಿಗೆ ನಂಬಿಕೆ ಬರುವುದಕ್ಕಾಗಿ ಆತನು ಹೇಳ್ತಾನೆ, ಇನ್ನೊಂದು ನಾನು ಒಡಂಬಡಿಕೆ ಮಾಡ್ಕೊಳ್ತೇನೆ ಹೇಳಿ, ಒಂದು ಕರುವನ್ನ ತಗೊಂಡು ಬಾ, ಕಟ್ ಮಾಡು, ಅದರ ಮಧ್ಯೆ ನಾವು ಹಾದು ಹೋಗಿ ಒಂದು ಒಡಂಬಡಿಕೆ ಮಾಡ್ಕೊಳ್ಳೋಣ ಅಂತ. ಯಾಕೆ? ಆತನಿಗೆ ಒಂದು ಗ್ಯಾರಂಟಿ, ನಾನು ಹೇಳಿದ್ನ ನಾನು ನೆರವೇರಿಸ್ತೇನೆ ಅಂತ ಹೇಳುವುದಕ್ಕೆ ಆತನಿಗೆ ಕೊಡುವಂಥ ಗ್ಯಾರಂಟಿ. ಅದೇ ಈ ಒಂದು ಜನರೇಷನಲ್ಲಿ ಅಬ್ರಹಾಮ ಇದ್ದಿದ್ದೇ ಆದರೆ ದೇವರು ಹೋಗಿ ಕರು ತಗೊಂಡು ಬಾಪ ಕಟ್ ಮಾಡು ಅಂತ ಹೇಳ್ತಾ ಇರಲಿಲ್ಲ. ಯಾಕೆ? ನೋಡಿ, ನಾನೊಂದು ಮನೆ ಲೀಸ್ಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಮೌಂಟ್ ಓನರ್ ಕೊಟ್ಟಿದ್ದೇನೆ, ಆ ಅಮೌಂಟ್ ನನಗೆ ತಿರುಗಿ ಬರುತ್ತೆ ಅನ್ನುವಂಥ ಗ್ಯಾರಂಟಿ ನನಗೆ ಹೇಗಿದೆ? ಅವ್ರು ಹೇಳ್ತಾರೆ, ಹೋಗಪ್ಪ ಚಂದಾಪುರದಲ್ಲಿ ಒಂದು ಮೇಕೆ ತೊಗೊಂಡು ಬಾ, ಕಟ್ ಮಾಡೋಣ ಅಂತ ಹೇಳಿದ್ರೆ ನಾನು ಏನು ಹೇಳ್ತೀನಿ? ಸರ್, ಮಟನ್ ಬಿರಿಯಾನಿಯಲ್ಲಿ ಆಮೇಲೆ ತಿನ್ನೋಣ, ನನಗೊಂದು ಅಗ್ರಿಮೆಂಟ್ ಮಾಡಿಕೊಟ್ಬಿಡಿ ಅಂತ ಹೇಳ್ತೇನೆ ಅಲ್ವಾ? ಸೊ ಯಾಕೆ ನಮ್ಮ ಜನ್ರೇಷನ್ನಲ್ಲಿ ನಾವಿರುವಂಥ ಸಂಪ್ರದಾಯದಲ್ಲಿ, ನಾವಿರುವಂತಹ ಈ ಜಗತ್ತಲ್ಲಿ ನಮಗೊಂದು ಗ್ಯಾರಂಟಿ ಕೊಡುವಂಥದ್ದು ಒಂದು ಪತ್ರ ಅಲ್ವಾ? ಯಾರೋ ನಿಮ್ಗೊಂದು ಮನೆ, ನೋಡಪ್ಪ ನಿನಗೊಂದು ಮನೆ ಕೊಡ್ತೀನಿ 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 ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಮೇಯ್ನಾಗಿ ಇನ್ಶೂರೆನ್ಸ್ ಹೇಳ್ತಾರೆ, ನೀವು ಇಷ್ಟಿಷ್ಟು ದುಡ್ಡು ಕಟ್ಟು, ಕೊನೆಯಲ್ಲಿ ನಾವೇನು ಮಾಡ್ತೀವಿ, ನಾನು ನಿಮಗೊಂದು ದೊಡ್ಡ ಅಮೌಂಟ್ನ ಕೊಡ್ತೇವೆ. ನಾವು ಕೇಳ್ತೇವೆ, ದುಡ್ಡು ಕೊಟ್ಟರೆ ನೀವು ಕೊನೆಯಲ್ಲಿ ಕೊಡ್ತೀರಂತ ಏನಪ್ಪ ನಂಬಿಕೆ ಅಂತ. ಅವನೇನು ಮಾಡ್ತಾನೆ, ಒಂದು ಬಾಂಡ್ ಪೇಪರ್ ಕೊಡ್ತಾನೆ, ಇದನ್ನು ಇಟ್ಕೋಪ್ಪ, ನಾನು ಕೊಡ್ತೀನಿ ಅನ್ನೋದಕ್ಕೆ ಇದೇ ಗ್ಯಾರಂಟಿ ಅಂದಾಗ ನಮಗೇನಾಗುತ್ತೆ, ಒಂದು ಬಾಂಡ್ ಪೇಪರ್ ಕೊಟ್ಬಿಟ್ಟವನೇ, ಓಕೆ ನಮಗೆ ಗ್ಯಾರಂಟಿ ಇದೆ, ಅವನನ್ನು ಕೊಡದೇ ಇದ್ರೂ ನಾವು ಕೋರ್ಟ್ಗೆ ಹೋಗಿ ಫೈಟ್ ಮಾಡ್ಬೋದು ಅನ್ನುವಂಥ ಒಂದು ನಂಬಿಕೆ ನಮಗೆ ಬರ್ತದೆ ಅಲ್ವಾ? ಸೊ ಅಬ್ರಹಾಮ ಇದ್ದಂತಹ ಒಂದು ಕಾಲದಲ್ಲಿ, ಅವನಿದ್ದಂತಹ ಸಂಪ್ರದಾಯದಲ್ಲಿ ಈ ಒಡಂಬಡಿಕೆ ಮಾಡುವಂಥದ್ದು ಒಂದು ಬಲಿಯನ್ನು ಕೊಟ್ಟು ಆ ಒಂದು ಬಲಿಯ ಮೂಲಕ ತಮ್ಮ ಒಡಂಬಡಿಕೆಯನ್ನು ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅಬ್ರಹಾಮನಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ದೇವರು ಮಾಡ್ತಾರೆ.
ನಾನು ಹೇಳಿದೆ ಯಾಕೆ ಬಲಿಗಳು ಅಂತ ಹೇಳುವಾಗ ಅದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ ಅಂತ. ಮನುಷ್ಯನಿಗೆ ಅರ್ಥವಾಗುವಂಥ ಭಾಷೆ. ಆ ಒಂದು ದಿವಸಗಳಲ್ಲಿ ದೇವರನ್ನು ಸಂಧಿಸಬೇಕು, ದೇವರ ಬಳಿ ಹೋಗಬೇಕು ಅಂತ ಹೇಳಿದ್ರೆ, ಅವರ ನಂಬಿಕೆ ಅಂತ ಹೇಳಿದ್ರೆ ಯಾವುದಾದ್ರೂ ಬೆಟ್ಟದ ಮೇಲೆ ಹೋಗಿ ಒಂದು ಬಲಿಯನ್ನು ಕೊಡಬೇಕು. ಇವತ್ತು ನಮ್ಮ ಭಾರತ ದೇಶದಲ್ಲಿ ನೋಡಿ, ಎಲ್ಲ ಬೆಟ್ಟದ ಮೇಲೂ ಯಾವುದಾದ್ರೂ ಒಂದು ದೇವಸ್ಥಾನ ಇರ್ತದೆ. ನಾವು ನಾರ್ವೇಲಿ ನಾನು ನನ್ನ ಹೆಂಡತಿ ನೋಡ್ತಾ ಇರ್ಬೇಕಂದ್ರೆ ಬೆಟ್ಟಗಳು ಬಹಳ ಸುಂದರವಾಗಿದೆ. ಆದರೆ ಯಾವುದೇ ರೀತಿಯಾದಂಥ ದೇವಸ್ಥಾನಗಳು, ಯಾಕೆ ಇಲ್ಲಿರುವಂಥ ನಂಬಿಕೆ ಬೇರೆ, ಅಲ್ಲಿರುವಂಥ ನಂಬಿಕೆ ಬೇರೆ. ಹಾಗಾಗಿ ಅಬ್ರಹಾಮನ ಕಾಲದಲ್ಲಿ ಇದ್ದಂಥ ನಂಬಿಕೆ ಬಲಿಯನ್ನು ಅರ್ಪಿಸಬೇಕು. ದೇವರ ಬಳಿ ಹೋಗಬೇಕಾದ್ರೆ ನಾವೇನು ಮಾಡಬೇಕು? ಬಲಿಗಳನ್ನು ಅರ್ಪಿಸಬೇಕು ಅನ್ನುವಂಥದ್ದು ಆತನ ನಂಬಿಕೆ ಆಗಿತ್ತು. ಹಾಗಾಗಿ ಆತನ ಭಾಷೆಯನ್ನು ದೇವರು ಮಾತನಾಡಬೇಕಾಗಿತ್ತು. ನಾನು ಹೇಳಿದ ತಕ್ಷಣ ನೀವೆಲ್ಲ ಎಲ್ಲಿ ಹೋಗ್ತಿದ್ರೆ ಅಂತ ನನಗೆ ಅರ್ಥ ಆಗ್ತದೆ. ಇಲ್ಲ ಥಾಮಸ್ ಅವರೇ, ಇಲ್ಲ ಬ್ರದರ್, ನೀವು ಹೇಳೋದು ತಪ್ಪು. ಯಾಕೆಂದರೆ ಬಲಿ ಅನ್ನುವಂಥದ್ದು ದೇವರು ನಿಯಮಿಸಿದಂಥ ವಿಷಯ. ಆದಾಮ ತೋಟದಲ್ಲಿ ಪಾಪ ಮಾಡಿದಾಗಲೇ ಆತನ ಕುರಿಯನ್ನು ತಂದು ಕಟ್ ಮಾಡಿ ಅಲ್ಲಿ ಬಲಿಯನ್ನು ಅರ್ಪಿಸೋದನ್ನು ನೋಡ್ತೇವೆ. ಇದನ್ನು ಪ್ರತಿಯೊಂದು ಗುಡ್ ಫ್ರೈಡಲ್ಲೂ ಪ್ರಸಂಗ ಮಾಡ್ತಾರೆ, ಕ್ರಿಸ್ಮಸಲ್ಲೂ ಪ್ರಸಂಗ ಮಾಡ್ತಾರೆ. ನೀವು ಹಾಗೆ ಹೇಳಬೇಡಿ ಅಂತ ಹೇಳೋದು ನನಗೂ ಕೇಳಿಸ್ತಾ ಇದೆ, ಯಾಕೆಂದರೆ ನಾನು ಆ ರೀತಿ ಪ್ರಸಂಗ ಮಾಡಿದವನೇ. ಆದರೆ ಅರ್ಥ ಮಾಡ್ಕೊಳ್ಳಿ, ಆ ಏದೇನ್ ತೋಟದಲ್ಲಿ ಯಾರು ಬಲಿ ಬೇಕು ಅಂತ ಕೇಳಿದ್ದು? ಯಾರು ನಾನು ಬೆತ್ತಲೆಯಾಗಿದ್ದೇನೆ ಅಂತ ಅನ್ಕೊಂಡಿದ್ದು? ದೇವರ ಒಂದು ಅಥೆಂಟಿಕ್ ಡಿಸೈನ್, ದೇವರ ಒಂದು ಒರಿಜಿನಲ್ ಡಿಸೈನ್. ದೇವರ ಮುಂದೆ ಬರುವುದಕ್ಕೆ ಯಾರು ಹೆದರ್ಕೊಂಡಿದ್ದು? ನಾನು ಹೇಳಿದೆ, ಮನುಷ್ಯ ಪಾಪ ಮಾಡಿದಾಗ ಒಂದು ಅಂಧಕಾರದಲ್ಲಿ ಬಿದ್ದ ಎಂಬುದಾಗಿ ಅಲ್ವಾ? ಆ ಹಣ್ಣನ್ನು ಸ್ವೀಕರಿಸಿದ ತಕ್ಷಣ ಆತನೊಳಗೆ ಏನೋ ಒಂದು ನಡೀತು ನೋಡಿ. ಆ ಹಣ್ಣನ್ನು ತಿನ್ನುವವರೆಗೂ ಆತನ ಬೆತ್ತಲೆಯಾಗಿದ್ದ, ನಗ್ನನಾಗಿದ್ದ, ಹೆಂಡತಿಯೊಂದಿಗೂ ಸಂತೋಷವಾಗಿದ್ದ. ಪ್ರತಿ ದಿವಸ ದೇವರು ಆ ತೋಟದಲ್ಲಿ ಬರ್ತಾ ಇದ್ರು, ದೇವರೊಂದಿಗೂ ಸಂತೋಷವಾಗಿ ಆತನ ಸಂಭಾಷಣೆಯನ್ನ ಮಾಡ್ತಿದ್ದ. ಆದರೆ ಹಣ್ಣನ್ನು ತಿಂದ ತಕ್ಷಣ ಏನೋ ಒಂದು ನಡೀತು. ಆತನು ತನ್ನನ್ನು ನೋಡಿ ಅಸಹ್ಯ ಪಡ್ತಿದ್ದಾನೆ, ತನ್ನನ್ನು ಮರೆ ಮಾಡ್ಕೊಳ್ತಿದ್ದಾನೆ. ಹೆಂಡತಿ ಸಹ ಅದೇ ರೀತಿ ಮಾಡ್ತಿದ್ದಾಳೆ, ತಮ್ಮಿಂದ ತಾವು ಮರೆ ಮಾಡ್ಕೊಳ್ತಿದ್ದಾರೆ. ದೇವರು ಬರುವ ಸಪ್ಪಳವನ್ನು ಕೇಳಿ ಹೆದರ್ತಿದ್ದಾರೆ ಅಂತ ಹೇಳಿ ಹೆದರಿ ಓಡಿ ಹೋಗಿ ಅಡಗಿಕೊಳ್ತಾರೆ. ಅಂಜೂರ ಮರದ ಎಲೆಗಳನ್ನ ತೆಗೆದು ಅವರು ಬಟ್ಟೆಗಳನ್ನಾಗಿ ಹೊಲಿದು ಹಾಕೊಳ್ತಾರೆ. ದೇವ್ರು ಮಾಡಿಲ್ಲ ನೋಡ್ರಿ ಅವನಿಗೆ ಡ್ರೆಸ್ಸು. ದೇವರು ಆತನಿಗೆ ಆ ಒಂದು ಐಡಿಯಾ ಸಹ ಕೊಟ್ಟಿಲ್ಲ. ದೇವರ ಅಥೆಂಟಿಕ್ ಡಿಸೈನ್, ಒರಿಜಿನಲ್ ಡಿಸೈನ್ ಬೆತ್ತಲೆಯಾಗಿತ್ತು. ಅಂದ್ರೆ ಅರ್ಥ ಯಾವುದೇ ಮುಚ್ಚುಮರೆ ಇಲ್ಲದಂಥ ಜೀವಿತ. ನಾನು ಹೇಳಿದೆ, ತ್ರಯೇಕ ದೇವರ ಒಂದು ಸಂಸ್ಕೃತಿ ಅಲ್ವಾ? ತಂದೆ, ಮಗ, ಪರಿಶುದ್ಧಾತ್ಮರು ಸಂಪೂರ್ಣವಾದಂಥ ಬೆಳಕಿನಲ್ಲಿದ್ದಾರೆ. ಯಾವುದೇ ರೀತಿಯಂಥ ಮುಚ್ಚುಮರೆ ಇಲ್ಲ, ಹಿಂದೆ ಒಂದಿಲ್ಲ, ಮುಂದೆ ಒಂದಿಲ್ಲ. ಇತರರನ್ನ ಕೇಂದ್ರ ಬಿಂದುವನ್ನಾಗಿ ಇಟ್ಟು ಜೀವಿಸ್ತಿದ್ದಾರೆ, ಇನ್ನೊಬ್ಬರನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಇನ್ನೊಬ್ಬರನ್ನ ಮೇಲಕ್ಕೆ ಎತ್ತಿದ್ದಾರೆ. ಅವರಲ್ಲಿ ಸ್ವಾರ್ಥತೆ ಅನ್ನುವಂಥದ್ದಿಲ್ಲ. ಆ ಒಂದು ಜೀವಿತವನ್ನೇ ನಾವು ದೇವರದಾಗಿ ಕರಿತೇವೆ. ಅದಾಗಿ ನಾನು ಹೇಳಿದೆ, ಈ ರೀತಿಯಾದಂಥ ಜೀವಿತಕ್ಕೆ ಅಪಮಾನಿಸಲ್ಪಟ್ಟಿದ್ದ. ಆದರೆ ದೇವರು ಆತನಿಗೆ ಸ್ವಚಿತ್ತವನ್ನು ಕೊಟ್ಟಿದ್ರು. ಆ ಸ್ವಚಿತ್ತದ ಮೇರೆಗೆ ನೀನು ಜೀವಿತದಲ್ಲಿ ಸಹ ಪಾಲನ್ನು ತೆಗೆದುಕೊಳ್ಬೋದು, ಅಥವಾ ನಿನ್ನ ಇಷ್ಟಕ್ಕೆ ಅನುಸಾರವಾಗಿ ಒಳ್ಳೆಯದು ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವಂತಹ ಮರದ ಹಣ್ಣನ್ನು ಸಹ ನೀನು ತೆಗೆದುಕೊಳ್ಬೋದಪ್ಪ ಅನ್ನುವಂಥ ಕಾರಣಕ್ಕಾಗಿ ಆ ಮರವನ್ನು ಇಟ್ಟಿದ್ರು. ಅನೇಕ ಸರ್ ನಾವು ಕೇಳುವಂಥ ಪ್ರಶ್ನೆ, ಯಾಕಪ್ಪ ಎಲ್ಲ ಗೊತ್ತಿದ್ದು ದೇವರು ಮರನ ಇಟ್ಟರು ಅಂತ ಹೇಳ್ತೇವೆ. ಆದರೆ ಅದು ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯ ಒಂದು ಸಂಕೇತ. ನೋಡಿ, ನಮ್ಮನ್ನು ರೋಬೋಟ್ಗಳಾಗಿ ಸೃಷ್ಟಿ ಮಾಡಿಲ್ಲ. ಚಾರ್ಲಿ ಕ್ರೀಕ್ ಅವರು ಸಹೋದರಲ್ಲ, ಅವ್ರು ಬಹಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಈ ಸ್ವಾಚಿತ್ತವನ್ನು. ನೋಡಪ್ಪ, ಒಂದು ಹುಡುಗಿನ ಇಷ್ಟಪಡ್ತೀಯ, ಅವಳನ್ನ ಎತ್ತಕ್ಕೊಂಡು ಹೋಗಿ ಹಾಗೆ ತಾಳಿ ಕಟ್ಟಿ ಮದುವೆ ಮಾಡಿಕೊಂಡು ಪ್ರೀತಿ ಮಾಡು ಅಂದರೆ ಪ್ರೀತಿ ಬರುತ್ತಾ? ಬರಲ್ಲ. ನೀನು ಪ್ರಪೋಸ್ ಮಾಡಿ ಆಕೆ ನೋ ಅಂತ ಹೇಳುವಂಥ ಸ್ಥಾನದಲ್ಲೋ ಅಥವಾ ಎಸ್ ಅನ್ನೋ ಒಂದು ಸ್ಥಾನದಲ್ಲೋ ಆಕೆ ಇರಬೇಕು. ಆಕೆಯನ್ನು ಒಲಿಸಿ, ಆಕೆಯನ್ನು ನಿನ್ನ ಪ್ರೀತಿಯನ್ನು ತೋರ್ಪಡಿಸಿ ಆಕೆ ಎಸ್ ಅನ್ನುವಾಗ ನೀನು ಮದುವೆ ಮಾಡಿಕೊಂಡ್ರೆ ಮದುವೆ ಸೂಪರ್ ಆಗಿರುತ್ತೆ ಅಂತ. ಇದೇ ಫ್ರೀ ವಿಲ್ ಅಂತ ಹೇಳಿದ್ರು. ಏನು? ದೇವರಿಟ್ಟಿರುವಂತಹ ಜೀವ, ದೇವರಿಟ್ಟಿರುವಂಥ ಬೆಳಕು, ದೇವರಿಟ್ಟಿರುವಂಥ ಪ್ರೀತಿ, ದೇವರಿಟ್ಟಿರುವಂಥ ಆನಂದ, ಇದರೊಳಗೆ ಮನುಷ್ಯ ಸ್ವಾಚಿತ್ತದಿಂದ ಪಾಲನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ನೋಡಪ್ಪ, ಮರದ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ರೆ ತಿನ್ನೋದಕ್ಕೊಂದು ಮರನ ಇಟ್ಟಿದ್ರು, ಪಾಲನ್ನು ತೆಗೆದುಕೊಳ್ಳೋದಕ್ಕೂ ಒಂದು ಮರನ ಇಟ್ಟಿದ್ರು, ಜೀವ ವೃಕ್ಷದ ಮರ. ಆದರೆ ಮನುಷ್ಯ ತೆಗೆದುಕೊಂಡದ್ದು ಈ ಮರದ ಹಣ್ಣು. ಸೊ ಅದರ ನಿಮಿತ್ತ ಉಂಟಾದದ್ದೇನು? ತಾನು ಯಾರು ಅನ್ನೋದನ್ನು, ತನ್ನ ಐಡೆಂಟಿಟಿಯನ್ನು ಕಳ್ಕೊಂಡ, ದೇವರು ಯಾರು ಅನ್ನುವಂಥ ಅರಿವನ್ನು ಕಳ್ಕೊಂಡ, ತಾನು ನಗ್ನತೆ ಇರುವುದನ್ನು ನೋಡಿ ಅಸಹ್ಯಪಟ್ಟ,
ತನ್ನನ್ನು ಮರೆ ಮಾಡ್ಕೊಳ್ತಿದ್ದಾನೆ. ದೇವರ ಮುಂದೆ ಬರುವುದಕ್ಕಾಗಿ ಹೆದರುತ್ತಿದ್ದಾನೆ, ನಡುಗ್ತಿದ್ದಾನೆ. ಸೊ ಈ ರೀತಿಯಾದಂತಹ ಕತ್ತಲಲ್ಲಿರುವಂತಹ ಒಂದು ಮನುಷ್ಯನನ್ನ ಆತನು ತನ್ನ ಮುಂದೆ ತರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಆತನ ಭಾಷೆಯನ್ನು ಮಾತನಾಡಬೇಕಾಗಿತ್ತು. ಆತನ ನೋಡಿ ತನ್ನನ್ನು ಮರೆ ಮಾಡ್ಕೊಳ್ತಿದ್ದಾನೆ. ದೇವ್ರು ಕರೆದಾಗ ಹೆದರು ಮುಂದೆ ಬರ್ತಿದ್ದಾನೆ. ನನಗೆ ಈ ಅಂಜೂರ ಮರದ ಎಲೆಗಳು ಸಾಲೋದಿಲ್ಲ ಅನ್ನುವಂತಹ ಒಂದು ಶಬ್ದ ಆತನ ಮನಸ್ಸಾಕ್ಷಿ ಕಿರುಚ್ತಾ ಇದೆ. ಹಾಗಾಗಿ ದೇವರಲ್ಲಿ ಒಂದು ಕುರಿಯನ್ನು ಹೊಡೆದು ಆತನಿಗೆ ಹೊದಿಸ್ತಾನೆ. ಹೊದಿಸಿ ಬಾಪ ಅಂತ ಹೇಳ್ತಾನೆ. ಹೂ ಸಹ ಆತನಿಗೆ ಅದಕ್ಕೆ. ಹಾಗಾಗಿ ಅದರ ನಂತರ ಬಲಿ ಅನ್ನೋದು ಪ್ರಾರಂಭವಾಗ್ತದೆ. ಅದರ ನಂತರ ಬಲಿಗಳ ಅರ್ಥಗಳು ಬದಲಾಯಿಸ್ತದೆ. ಯಾಕೆಂದರೆ ಅಲ್ಲಿರುವಂಥ ಜನರು ತಪ್ಪಾದಂಥ ಅರ್ಥವ್ಯವಸ್ಥೆಯಲ್ಲಿ ಬಲಿಗಳನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಹೋಗ್ತದೆ. ಸೊ ಬಲಿ ಇಲ್ಲದೆ ದೇವರ ಮುಂದೆ ಬರ್ಲಿಕ್ಕಾಗಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ಮನುಷ್ಯ ಬರ್ತಾನೆ. ಆಗ ಬಲಿಗಳನ್ನು ದೇವರು ಹೇಳಬೇಕಾದ್ರೆ ಹೇಳ್ತಾರೆ, ಕುರಿ, ಎತ್ತು, ಎಮ್ಮೆ ಅಂತ ಲಿಸ್ಟ್ ಕೊಡ್ತಾರಲ್ಲ ಹಳೆ ಒಡಂಬಡಿಕೆಯಲ್ಲಿ. ಅಲ್ಲಿ ದೇವರು ಹೇಳ್ತಾರೆ, ಏನೂ ಇಲ್ವಾ, ಒಂದು ಸೇರು ಗೋಧಿ ಹಿಟ್ಟು ತಗೊಂಡು ಬಾಪ ಅಂತ ಹೇಳ್ತಾರೆ. ಯಾಕೆ? ಬಲಿ ಅನ್ನೋದು ಆತನ ಹೃದಯವಲ್ಲ. ಏನಾದರೂ ಮಾಡಿ ನೀನು ನನ್ನ ಹತ್ರ ಬಾಪ ಅಂತ ಹೇಳ್ತಿದ್ರು. ನೀನು ನನ್ನ ಹತ್ರ ಬರೋಕ್ಕೆ ಏನೋ ಬೇಕು ಅಂತ ನಿನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆಯಲ್ಲ, ಏನೂ ಇಲ್ಲದೆ ಇದ್ರೂ ಪರವಾಗಿಲ್ಲ, ಒಂದು ಸೇರು ಗೋಧಿ ಹಿಟ್ಟು ತಗೊಂಡು ಬಾ ಅಂತ. ಗೋಧಿ ಹಿಟ್ಟಲ್ಲಿ ರಕ್ತ ಎಲ್ಲಿದೆ? ಮಾಂಸ ಎಲ್ಲಿದೆ? ನೋವೆಲ್ಲಿದೆ? ಇಲ್ಲ. ಆತನಿಗೆ ಬೇಕಾದದ್ದೆಲ್ಲವೂ ಸಹ ನಾವು ಆತನ ಬಳಿ ಬರಬೇಕು. ನನಗೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಸ್ಟೋರಿ ಓದಬೇಕಾದ್ರೆ ಇದರ ಒಂದು ಚಿತ್ರ ನನಗೆ ಬಹಳ ಕ್ಯಾಪ್ಚರ್ ಆಯಿತು. ಏಸಾವನನ್ನು ವಂಚಿಸಿ ಯಾಕೊಬ್ಬ ಓಡಿ ಹೋಗ್ತಾನೆ. ದೇವರು ಆತನ ಸಂಧಿಸಿ ಹೇಳ್ತಾರೆ, ನೋಡಪ್ಪ ನಿನ್ನ ಆಶೀರ್ವಾದ ಮಾಡ್ತಾನೆ. ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಹಾಗೆ ವಾಗ್ದಾನ ಮಾಡ್ತಾರೆ. ಆತನ ಅಭಿವೃದ್ಧಿ ಹೊಂದಿ ಆತನು ಪುನಃ ತನ್ನ ತಂದೆ ಮನೆಗೆ ಹೋಗುವುದಕ್ಕೆ, ಪ್ರಯಾಣ ಬಳಸೋದಕ್ಕೆ ಮುಂಚೆ ಏಸಾವನನ್ನು ಎದುರುಗೊಳ್ತಾನೆ. ಒಂದು ಸ್ಥಳದಲ್ಲಿ ಆತನು ಎದುರುಗೊಳ್ಳುವುದಕ್ಕಿಂತ ಮುಂಚೆ ಬಹಳವಾಗಿ ಎದುರುಕೊಳ್ತಾನೆ. ಅಣ್ಣನನ್ನು ವಂಚಿಸಿ ನಾನು ಓಡಿ ಬಂದಿದ್ದೇನೆ, ಅಣ್ಣನ ಬಳಿ ಹೋದರೆ ನನ್ನ ಖಂಡಿತವಾಗಲು ಕೊಲ್ತಾನೆ ಅಂತ ಹೇಳಿ ಆತನು ಹೆದರಿ ಆತನು ಒಬ್ಬೊಬ್ಬರನ್ನಾಗಿ ಕಳಿಸ್ತಾನೆ. ಉಡುಗೊರೆಗಳನ್ನು ಕೊಟ್ಟು, ಕುರಿಗಳನ್ನು ಕೊಟ್ಟು, ಆತನಿಗಿರುವಂಥ ಐಶ್ವರ್ಯಗಳನ್ನು ಕೊಟ್ಟು ಆತನ ಅಣ್ಣನ ಬಳಿ ಒಬ್ಬೊಬ್ಬರನ್ನಾಗಿ ಕಳಿಸ್ತಾನೆ. ಕಳಿಸಿ ನಂತರ ಲಾಸ್ಟಲ್ಲಿ ಹೋಗಿ ನಿಲ್ತಾನೆ. ಏಸವ ಕೇಳ್ತಾನೆ, ಇದೆಲ್ಲ ಏನಪ್ಪ? ಏಸವ ಅಷ್ಟರವರೆಗೆ ಟ್ರಾನ್ಸ್ಫಾರ್ಮ್ ಆಗಿರ್ತಾನೆ, ಕೊಲ್ಲಬೇಕು ಅನ್ನೋಂಥ ಯೋಚನೆ ಬಿಟ್ಬಿಟ್ಟಿರ್ತಾನೆ. ಇದೆಲ್ಲ ಏನು ಅಂತ ಕೇಳ್ತಾನೆ. ಹೇಳ್ತಾನೆ, ನೋಡಪ್ಪ ನೀನು ಕೋಪದಲ್ಲಿ ಇದೆಯಾ, ನಿನ್ನನ್ನು ತಣಿಸಿ, ನಿನ್ನನ್ನು ಸಮಾಧಾನಪಡಿಸಿ, ನಿನ್ನೊಂದಿಗೆ ಸಂಧಾನ ಮಾಡ್ಕೊಳ ಅಂತ ಹೇಳಿ ಇದನ್ನೆಲ್ಲ ನಾನು ನಿನಗೆ ಕೊಟ್ಟಿದ್ದೇನಪ್ಪ ಅಂತ. ಅವಾಗ ಏಸವ ಹೇಳ್ತಾನೆ, ಇದೆಲ್ಲ ನನಗೆ ಬೇಡ ಕಣೋ, ನೀನು ನನ್ನೊಂದಿಗೆ ಸಮಾಧಾನವಾಗಿ ಸಂಧಾನವಾದರೆ ಸಾಕು, ನೀನು ನನ್ನೊಂದಿಗೆ ಒಂದಾಗಿದ್ದರೆ ಸಾಕು. ಆದರೆ ಇದೆಲ್ಲ ನೀನು ಕೊಡ್ತಾ ಇದೆಯಾ, ಹಾಗಾಗಿ ನಾನು ಸ್ವೀಕರಿಸ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಅದನ್ನು ಸ್ವೀಕರಿಸ್ಕೊಂಡು ತನ್ನ ತಮ್ಮನೊಂದಿಗೆ ಒಂದಾಗ್ತಾನೆ. ಇದನ್ನು ನಾನು ಓದಬೇಕಾದ್ರೆ ದೇವರು ಈ ಪಿಕ್ಚರನ್ನು ತೋರಿಸ್ತಾರೆ. ನೋಡಪ್ಪ, ನನಗೆ ಯಾವುದು ಬೇಕಾಗಿಲ್ಲ, ನೀನು ಕೊಡ್ತೀನಿ ಅಂತ ಇದೆಯಾ, ಹಾಗಾಗಿ ನಾನು ತೆಗೆದುಕೊಳ್ತಾ ಇದ್ದೀನಿ. ನನ್ನ ಉದ್ದೇಶ ಅದು ನನಗೆ ಬೇಕು ಅಂತಲ್ಲ, ನೀನು ನನ್ನೊಂದಿಗೆ ಇರಬೇಕು ಅನ್ನೋದಕ್ಕಾಗಿ. ಆದರೆ ಇದನ್ನು ನೀನು ಕೊಡಬೇಕು ಅಂತ ಬಯಸ್ತಾ ಇದೆಯಾ, ಹಾಗೆ ಕೊಡು ಅಂತ ಹೇಳಿದೆ ಹೊರತು ಇದು ನನಗೆ ಅವಶ್ಯಕವಾದಂತಹ ವಿಷಯವಲ್ಲ ಅಂತ ದೇವರು ಹೇಳ್ತಾರೆ. ಸೊ ಯಾಜಕಕಾಂಡ 17:11 ಬರೋಣ. ಏಕೆಂದರೆ ದೇಹದ ಜೀವವು ರಕ್ತದೊಳಗೆ ಇರುತ್ತದೆ ಮತ್ತು ನಾನು ಅದನ್ನು ನಿಮಗೆ ಆತ್ಮಗಳ ಪ್ರಾಯಶ್ಚಿತ್ತ ಮಾಡುವುದಕ್ಕಾಗಿ ಬಲಿಪೀಠದ ಮೇಲೆ ನಿಮಗೆ ಕೊಟ್ಟಿದ್ದೇನೆ. ಪ್ರಾಣಕ್ಕೆ ಪ್ರಾಯಶ್ಚಿತ್ತ ಮಾಡುವುದು ರಕ್ತವೇ. ನಾನು ನಿಮಗೆ ಕೊಟ್ಟಿದ್ದೇನೆ, ನಾನು ತೆಗೆದುಕೊಳ್ತಾ ಇಲ್ಲ, ಬದಲಾಗಿ ನಾನು ನಿಮಗೆ ಕೊಟ್ಟಿದ್ದೇನೆ. ನೋಡಿ, ಬಲಿ, ಏಸು ತನ್ನನ್ನೇ ಬಲಿಯನ್ನಾಗಿ ಅರ್ಪಿಸಿದನು ನಿಜ. ಆದರೆ ಅದನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದೇ ಬಹಳ ಮುಖ್ಯ. ನೋಡಿ, ಸೈತಾನ ಎಲ್ಲವನ್ನ ಟ್ವಿಸ್ಟ್ ಮಾಡಿಕ್ಕಿದ್ದಾನೆ. ಏದೇನ್ ತೋಟದಲ್ಲಿ ಆದಮನ ಬಳಿ ಬಂದು, ಏನಪ್ಪ, ಏನು ಮರದ ಹಣ್ಣನ್ನ ತಿನ್ನಬಾರ್ದು, ದೇವ್ರ ವಾಕ್ಯನೇ, ದೇವ್ರು ಆತನಿಗೆ ಹೇಳಿದ್ದೆ, ಅದನ್ನು ಟ್ವಿಸ್ಟ್ ಮಾಡ್ದ, ವಂಚಿಸ್ದ. ಯೇಸು ಸ್ವಾಮಿ ಬಳಿ ಬರ್ತಾನೆ, ನೋಡಪ್ಪ ಏನು ಹೇಳಿದ್ದಾರೆ, ಏನು ವಾಕ್ಯ ಹೇಳ್ತಾ ಇದೆ, ನೀನು ಮೇಲಿಂದ ಜಿಗಿದ್ರೂ, ಮೇಲಿಂದ ನೀನು ಬಿದ್ರೂ, ನಿನ್ನ ಕಾಲು ಕಲ್ಲಿಗೆ ತಗಲ ಹಾಗೆ ದೂತರುಗಳು ನಿನ್ನ ಕಾಯೋದಕ್ಕೆ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿದಾರಪ್ಪ, ನೀನು ಜಂಪ್ ಮಾಡು, ನೋಡೋಣ ದೇವ್ರು ಕಾಪಾಡ್ತಾನ. ಟ್ವಿಸ್ಟ್ ಮಾಡ್ತಾನೆ. ಇವತ್ತಿಗೂ ಸಹ ನಮ್ಮ ಅರ್ಥೈಸುವಿಕೆಯನ್ನು ಟ್ವಿಸ್ಟ್ ಮಾಡಿ ದೇವರನ್ನು ತಪ್ಪಾಗಿ ಪ್ರೊಜೆಕ್ಟ್ ಮಾಡ್ತಿದ್ದಾನೆ.
ಆ ಒಂದು ತಪ್ಪಾದ ಅರ್ಥೈಸಿಯಿಂದ ಹೊರಗೆ ಬಂದು ಪ್ರೀತಿ ಸ್ವರೂಪನಾದ ದೇವರನ್ನು ಕಾಣಬೇಕು ಅನ್ನುವಂಥ ಪ್ರಯತ್ನದಲ್ಲೇ ನಾನು ಈ ವಿಡಿಯೋಗಳನ್ನು ಮಾಡ್ತಿದ್ದೆ. ನೋಡಿ, ನಾನು ಹಳೆ ಸಭೆಗಳಲ್ಲಿ ಇರಬೇಕಾದ್ರೆ ಗುಡ್ ಫ್ರೈಡೆ ದಿವಸ ನಾವೆಲ್ಲ ಕೂತು ಮಾತಾಡ್ತಿದ್ವಿ. ನೋಡಪ್ಪ, ಬಲಿ ಅನ್ನುವಂಥದ್ದು ಎಲ್ಲ ಸಂಪ್ರದಾಯದಲ್ಲೂ ಇದೆ, ಆದರೆ ಯೇಸು ಒಂದೇ ಬಲಿಯಾಗಿ ಆತನು ಸಮರ್ಪಿತವಾದನು. ಇನ್ನು ಬಲಿ ಅರ್ಪಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲದೇ ಬಲಿ ಕೊಡ್ತಿದ್ದಾರೆ. ಆದರೆ ನಮಗೆ ಅರ್ಥವಾಗಿದೆ, ಹಾಗಾಗಿ ನಾವು ಬಲಿ ಕೊಡ್ತಾ ಇಲ್ಲ ಅನ್ನುವಂಥ ಡಿಸ್ಕಷನ್ಸ್ ಎಲ್ಲ ಬರ್ತಾ ಇತ್ತು. ಆದರೆ ಯಾವ ರೀತಿಯಾಗಿ ನಾವು ಬಲಿಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ ನೋಡಿ. ಬೇರೆ ಧರ್ಮಗಳಲ್ಲಿರುವಂಥ ನಿರೂಪಣೆ ಹೇಗಿದೆ, ಆ ಒಂದು ಕಾಲದಲ್ಲಿ ಇಬ್ರಿಯರು ಜೀವಿಸ್ತಿದ್ದಂತಹ ಕಾಲದಲ್ಲಿ, ಯಹೂದ್ಯರು ಯೇಸುವಿನ ಮುಂಚೆ ಇದ್ದಂಥ ಕಾಲಘಟ್ಟದಲ್ಲಿ ಬಲಿಗಳು ಯಾವ ರೀತಿಯಾಗಿತ್ತು, ಆದರೆ ದೇವರು ಯಾವ ರೀತಿಯಾಗಿ ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡಿದ್ನು ಎಂಬುದನ್ನು ನಾನು ಹೇಳ್ತಿದ್ದೇನೆ. ಒಂದು ದೇವರು ಕೋಪವಾದರೆ ಮಳೆ ಬರ್ತಾ ಇರಲಿಲ್ಲ, ಬರಗಾಲ, ಕ್ಷಾಮ ಉಂಟಾಗ್ತಾ ಇತ್ತು. ಮನೇಲಿ ಯಾವುದೋ ಒಂದು ವಿಷಯ ನಡೆದಿಲ್ಲ, ಮಕ್ಕಳಾಗಿಲ್ಲ, ಅಥವಾ ಬೇರೆ ಏನೋ ಕಷ್ಟ ಇದೆ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ಕೊಳ್ತಾ ಇದ್ರು ಅಂದರೆ, ದೇವ್ರ ಕೋಪವಾಗಿದ್ದಾನೆ, ಈ ದೇವರ ಕೋಪವನ್ನು ತಣಿಸುವುದಕ್ಕಾಗಿ ಒಂದು ರಕ್ತವನ್ನು ಸುರಿಸಬೇಕು, ಒಂದು ಕುರಿಯನ್ನು ಕಟ್ ಮಾಡಬೇಕು. ಈಗ ದೇವರ ಕೋಪಕ್ಕೆ ನಾವು ಬಲಿಯಾಗ್ತೇವೆ, ನಾವು ಬಲಿಯಾಗೋದಕ್ಕೆ ಬದಲು ಒಂದು ಕುರಿಯನ್ನು ಕಟ್ ಮಾಡಿಬಿಡೋಣ, ಆಗ ದೇವರ ಕೋಪವನ್ನು ತಣಿದು ಬಿಡುತ್ತೆ, ದೇವರ ರಕ್ತ ಕುಡಿದು ಶಾಂತವಾಗಿಬಿಡ್ತಾನೆ ಅನ್ನುವಂಥ ನಿರೂಪಣೆಗಳೇ ಈ ಪೇಗನ್ ಕಲ್ಚರಲ್ಲಿ ಉಂಟಾದದ್ದು. ಬೇರೆ ಒಂದು ಧರ್ಮಗಳಲ್ಲಿ, ಅವರಿದ್ದಂತಹ ಬೇರೆ ಒಂದು ಧರ್ಮಗಳಲ್ಲಿ ಉಂಟಾದಂತಹ ಒಂದು ಅರ್ಥೈಸುವಿಕೆ. ದೇವರ ಕೋಪವನ್ನು ತಣಿಸುವುದಕ್ಕಾಗಿ ಬಲಿಗಳನ್ನು ಕೊಡ್ತಾ ಇದ್ರು. ಅಂತ ದೇವರು ಇರ್ತಾ ಇದ್ದ, ಒಂದು ಬಲಿಯನ್ನು ಕೊಟ್ಟ ತಕ್ಷಣ ರಕ್ತ ಕುಡಿದು ಓಕೆ ಅದು ಹಾಗೆ ಇರ್ತಾ ಇದ್ದ. ಆ ರೀತಿ ದೇವರ ಕೋಪಗಳನ್ನು ತಣಿಸುವುದಕ್ಕಾಗಿ ಜನರು ಬಲಿಗಳನ್ನು ಕೊಡ್ತಾ ಇದ್ರು. ಆದರೆ ಎಲ್ಲೋ ಒಂದ್ ಕಡೆ ಕ್ರೈಸ್ತತ್ವದಲ್ಲಿ ನಾವು ಏನನ್ ಅನ್ಕೊಂಡ್ಬಿಟ್ಟಿದ್ದೇವೆ ಅಂದರೆ, ದೇವ್ರು ಬಹಳ ಕೋಪವಾಗಿದ್ದ, ಕುರಿ ರಕ್ತ ಸಾಲಿಲ್ಲ, ಎಮ್ಮೆ ರಕ್ತ ಸಾಲಿಲ್ಲ, ಪಾರಿವಾಳದ ರಕ್ತ ಸಾಲಿಲ್ಲ, ಸಾವಿರಾರು ಕುರಿಗಳನ್ನು ಹಳೆ ಒಡಂಬಡಿಕೆಯಲ್ಲಿ ಬಲಿ ಕೊಟ್ಟಾಗಲೂ ಆ ರಕ್ತಗಳು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ, ದೇವರ ಕೋಪವನ್ನು ತಣಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಯೇಸು ಕ್ರಿಸ್ತನನ್ನ ಬಲಿಯಾಗಿ ಆತನು ತೆಗೆದುಕೊಂಡನು, ನಮ್ಮ ಪಾಪಗಳನ್ನು ಆತನ ಮೇಲೆ ಹಾಕಿ ಅವನನ್ನು ಕೊಂದು ಆತನು ಸತ್ತೋದಾಗ ಆತನ ಬಲಿ, ಆತನ ರಕ್ತ ದೇವರನ್ನ ಸಮಾಧಾನ ಪಡಿಸ್ತು ಅಂತ ಎಲ್ಲೋ ಒಂದು ಕಡೆ ಅರಿಯ ರೀತಿಯಲ್ಲಿ ಸೈತಾನ ನಮ್ಮನ್ನು ಟ್ವಿಸ್ಟ್ ಮಾಡಿ ಆ ರೀತಿ ಅದನ್ನು ಅರ್ಥೈಸುವಿಕೆ ನಮ್ಮೊಳಗಿರುವುದು ಬಹಳ ಬಹಳ ಒಂದು ದುಃಖಕರವಾದಂಥ ಸಂಗತಿ. ಇದನ್ನ ನಾವು ಡೈರೆಕ್ಟ್ ಆಗಿ ಹೇಳಲ್ಲ ನೋಡಿ, ಇದನ್ನೇ ವಂಚನೆ ಅಂತ ಹೇಳುವಂಥದ್ದು. ದಿಸ್ ಇಸ್ ಕಾಲ್ಡ್ ದ ಡಿಸೆಪ್ಷನ್. ವಿ ಆರ್ ನಾಟ್ ಟಾಕಿಂಗ್ ದಿಸ್ ಓಪನ್ಲಿ, ಬಟ್ ಡೀಪ್ ಇನ್ಸೈಡ್ ದ ಬಿಲೀಫ್ ಸಿಸ್ಟಮ್ಸ್ ಆರ್ ಲೈಕ್ ದಟ್. ವಾಟ್ ವಿ ಆರ್ ಸೇ, ಹಳೆ ಒಡಂಬಡಿಕೆಯಲ್ಲಿ ದೇವರು ಕೋಪವಾಗಿದ್ದ, ಯೇಸು ಸ್ವಾಮಿ ಬಂದು ಬಲಿಯಾಗಿ ಆತನ ರಕ್ತವನ್ನು ಸುರಿಸಿದ ನಂತರ ದೇವರು ಶಾಂತವಾದ ಅಂದ್ರೆ ಏನು? ಪೇಗನ್ ಕಲ್ಚರ್ನೇ ನಾವು ಒಳಗೆ ತಂದಿದ್ದೇವೆ, ಇತರರ ಒಂದು ನಿರೂಪಣೆಗಳನ್ನು ಒಳಗಡೆ ತಂದಿದ್ದೇವೆ. ನನಗೆ ಕೃಪೆಯ ಸಂದೇಶ ಬಹಳ ಇಷ್ಟ, ಹಾಗಾಗಿ ಒಂದು ಸಂದೇಶಗಳನ್ನು ಕೇಳ್ತಾ ಇದ್ದೆ. ನನಗೆ ಬಹಳವಾಗಿ ಇಷ್ಟವಾಗುವಂಥ ಜೋಯಿಲ್ ಆಸ್ಟಿನ್ ಚರ್ಚಲ್ಲಿರುವಂಥ ಅಸೋಸಿಯೇಟ್ ಪಾಸ್ಟರ್. ಸೊ ಅವ್ರು ಹೇಳ್ತಾ ಇದ್ರು, ರಕ್ತವನ್ನು ಕೇಳುವಂತಹ, ಕೋಪವಿರುವಂತಹ, ಶಿಕ್ಷಿಸಲೇಬೇಕು ಅಂತಹ ಹಠ ಹಿಡಿಯುವಂತಹ ತಂದೆಯ ಬಳಿಯಿಂದ ಯೇಸು ಕ್ರಿಸ್ತನ ಮೂಲಕ ಶಾಂತವಾಗಿರುವಂತಹ, ಸಮಾಧಾನವಾಗಿರುವಂತಹ ದೇವರ ಬಳಿ ನೀವು ಬಂದಿದ್ದೀರಾ. ಮನುಷ್ಯ ಪಾಪ ಮಾಡಿದ್ದಾನೆ, ಆತನ್ನ ಕೊಲ್ಲೇಬೇಕು ಅಂತ ದೇವರು ಹಠ ಮಾಡ್ತಾ ಇದ್ದ, ಬಹಳ ಕೋಪವಾಗಿದ್ದ, ಉಗ್ರವಾಗಿದ್ದ. ಆದರೆ ಯೇಸು ಸ್ವಾಮಿ ಬಂದು ಎಲ್ಲವನ್ನ ಹೊತ್ತು ಆತನನ್ನು ಶಾಂತಗೊಳಿಸಿದ ನಿಮಿತ್ತ ಆತನ ಬಳಿ ಬಂದಿದ್ದೇವೆ. ಇನ್ನೊಂದೇನೋ, ಯೇಸು ಸ್ವಾಮಿಯ ಬಳಿಯಲ್ಲಿ ನಾವು ಕೂತಿದ್ದೇವೆ, ತಂದೆ ದೇವರು ನಿಮ್ಮನ್ನು ನೋಡುವಾಗ ಆತನು ಯೇಸುವನ್ನ ನೋಡ್ತಾನೆ, ಒಂದು ವೇಳೆ ನಿಮ್ಮನ್ನು ನೋಡಿದ್ರೆ ಅಷ್ಟೇ ನಿಮ್ಮ ಕತೆ ಮುಗೀತು. ಈ ರೀತಿಯಾದ ನಿರೂಪಣೆಗಳು ಎಲ್ಲಿಂದ ಬಂತು ಹೇಳುವುದಾದ್ರೆ, ಪೀನಲ್ ಸಬ್ಸ್ಟಿಟ್ಯೂಷನಲ್ ಅಟಾನ್ಮೆಂಟ್ ಥಿಯರಿ ಅಂತ ಹೇಳ್ತಾರೆ. ಏನೋ, ನನಗೆ ಬದಲಾಗಿ ಆತನು ಬಲಿಯಾದನು ಅಂತ. ಯಾಕೆ ಅಂದರೆ, ಸುವಾರ್ತೆಯನ್ನು ನಾವು ಲೀಗಲ್ ಆಗಿ ನೋಡುವುದಕ್ಕೆ ಶುರು ಮಾಡಿಬಿಟ್ವಿ. ವಿ ಸಾ ವಿತ್ ದ ಲೀಗಲ್ ಲೆನ್ಸ್, ಕಾನೂನುಬದ್ಧವಾಗಿ ನೋಡುವುದಕ್ಕೆ ಶುರು ಮಾಡಿಬಿಟ್ವಿ. ಬಟ್ ಸಿನ್ ಇಸ್ ನಾಟ್ ಎ ಲೀಗಲ್ ಇಶ್ಯೂ. Sin is not a legal issue. Sin is not a legal issue. And it's not a moral issue as well. It is a nature issue. ನೋಡಪ್ಪ, ದೇವರು ಬಹಳ ಪರಿಶುದ್ಧನು, ಮನುಷ್ಯ ಪಾಪಿ. ಹಾಗಾಗಿ ಪಾಪಕ್ಕೆ ಸಂಬಳ ಮರಣ ಅನ್ನೋದು ಫೈನ್ ಅಪ್ಪ, ಈ ಬೆಲೆಯನ್ನು ಯಾರಾದರೂ ಕೊಡಬೇಕಪ್ಪ. ಹಾಗಾಗಿ ಯೇಸು ಈ ಬೆಲೆಯನ್ನು ಕಟ್ಟಿದನು. ಹಿ ಪೇಡ್ ದ ಫೈನ್. ಇದು ಏನು ಅಂದರೆ ಲೀಗಲ್ ಲೆನ್ಸ್ ಅಂತ ಹೇಳ್ತೇವೆ, ಕಾನೂನುಬದ್ಧವಾದಂತಹ ಕನ್ನಡಕ. ನೋಡಿ, ಇದು ಜಸ್ಟ್ ಪೇ ಮಾಡೋ ರೀತಿ ಅಂದರೆ, ನಮಗೆ ಗೊತ್ತಲ್ಲ ಫೈನ್ ಪೇ ಮಾಡೋದು ಹೆಂಗೆ ಅಂತ.
ಬೆಂಗಳೂರಲ್ಲಿ ಹೇಳಲೇಬೇಕಾಗಿಲ್ಲ, ಕರೆಕ್ಟಾಗಿ ಎಲ್ಲಿ ನಿಲ್ಲಬೇಕು ಅಂತ ಪೊಲೀಸವ್ರಿಗೆ ಗೊತ್ತು, ಅಲ್ಲೇ ನಿಂತಿರ್ತಾರೆ. ಹೆಲ್ಮೆಟ್ ಇಲ್ದಿರೋ ಹೋಗಿ ನಿಂತಿರ್ತೀವಿ. ಎತ್ತಪ್ಪ ಫೈನ್ ಅಂದರೆ ಸಾರ್ ಸಾರ್ ಅಂತ ಇರ್ತೀವಿ. ಆಮೇಲೆ ಸ್ವಲ್ಪ ಮೇಲೆ ಹೋದರೆ ಒಂದು ಏನೋ ಕೊಟ್ಬಿಟ್ಟು ಹೋಗ್ತೇವೆ, ಅದು ಬಿಡಿ. ಆದರೆ ಫೈನ್ ಅಂತ ಹೇಳಬೇಕಾದ್ರೆ ಇಲ್ಲಿ ಸ್ಟ್ರಿಕ್ಟ್ ಆಫೀಸರ್ ಅಂತ ಅಂದ್ಕೊಳ್ಳಿ, ಕಟ್ಟಲೇಬೇಕು ಅಂದರೆ ಹೇಳ್ತೀವಿ, ಕೋರ್ಟ್ಗೆ ಹೋಗಿ ಕಟ್ತೀನಿ ಕೊಡಿ ಅಂತೀವಿ. ಇಲ್ಲ ತುಂಬ ದುಡ್ಡಿರೋದನ್ನ ಹೇಳ್ತೀವಿ, ಎಸ್ ಸರ್ ಫೈನು, ರಿಸಿಪ್ಟ್ ಕೊಡಿ ಸರ್, ರಿಸಿಪ್ಟ್ ಕೊಟ್ಬಿಟ್ಟು ಹೋಗ್ಬಿಡ್ತೇವೆ. ಪೊಲೀಸವ್ರಿಗೂ ನಮಗೂ ಏನೂ ಸಂಬಂಧನೂ ಬೇಕಾಗಿಲ್ಲ, ಫೈನ್ ತಾನೇ ಕಟ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಕಾಲೇಜಲ್ಲಿ ಒಂದು ಹುಡುಗ ಇದ್ದ, ಯಾವತ್ತೂ ಸಹ ಹೆಲ್ಮೆಟ್ ಹಾಕೊಂಡು ಬರ್ತಾ ಇರಲಿಲ್ಲ. ನಾನು ಕೇಳಿದೆ, ಯಾಕಪ್ಪ ಪೊಲೀಸ್ಗೆ ಇದ್ರಲ್ಲ, ಏನೊಂದು 50 ರೂಪಾಯಿ ಕೊಟ್ಟರೆ ಬಿಟ್ಬಿಡ್ತಾರೆ. ಯಾವುದೇ ರೀತಿಯಂಥ ಬೆಲೆ ಇಲ್ಲ ರೀ, ಅದು ಕಾನೂನುಬದ್ಧವಾಗಿ ನೋಡಿದ್ರೆ ಫೈನ್ ಯಾವುದೇ ರೀತಿಯಂಥ ಬೆಲೆ ಇಲ್ಲ. ಮನೇಲೇ ನೋಡಿ, ಇವಾಗ ತಂದೆ ಮಗ ಅಂತ ಇಟ್ಕೊಳ್ಳಿ, ನಾನೇನೋ ಒಂದು ವಸ್ತುನ ಹೊಡೆದಾಕ್ಬಿಟ್ಟೆ, ಮರ್ಯಾದೆಗೆ ಅದಕ್ಕೆ ಎಷ್ಟು ದುಡ್ಡು ಕೊಡು ಅಂತ ನಾನು ಹೇಳ್ತೀನಿ. ನಮ್ಮಪ್ಪ ನನ್ನ ಹತ್ರನೇ ದುಡ್ಡು ಕೇಳ್ದ, ಅದೇನೋ ಮಿಸ್ ಮಾಡಿ ಹೊಡೆದಾಕ್ಬಿಟ್ಟೆ, ಅದಕ್ಕೆ ನನ್ನ ಹತ್ರ ದುಡ್ಡು ಕೇಳ್ದ. ಆ ರೀತಿ ಹೋಗುತ್ತೆ ಹೊರತು ಒಂದು ರಿಯಲ್ ಕನೆಕ್ಷನ್, ರಿಯಲ್ ರಿಲೇಷನ್ಶಿಪ್ ಬರಲ್ಲ. ಲೀಗಲ್ ವಿಷಯ ಆದರೆ ಭಾಳ ಸಿಂಪಲಾಗಿ ಮುಗಿದೋಗ್ದಾಯ್ತು. ಫೈನ್ ಪೇ ಮಾಡು, ಓಕೆ ನೀನು ರಿಲೀಸ್ ಆದೆ ಅಷ್ಟೇ. ಲೀಗಲ್ ರೈಚಸ್ನೆಸ್ ಅಲ್ಲ, ಲೀಗಲಾಗಿ ಪೇ ಮಾಡಿದ್ದಲ್ಲ. ಇಟ್ ಇಸ್ ನಾಟ್ ಎ ಮಾರಲ್ ಇಶ್ಯೂ. ಏನೋ ಒಂದು ತಪ್ಪಾಗೋಯ್ತು, ಇಲ್ಲಿ ಸರಿ ಮಾಡೋಣ ಅನ್ನೋದಲ್ಲ, ನಡತೆ ವಿಷಯ ಅಲ್ಲ. ಆ ಏದೇನ್ ತೋಟದಲ್ಲಿ ಮರದ ಹಣ್ಣನ್ನು ನಿಮಿತ್ತ ನಡೆದದ್ದು ನೇಚರ್ ಕರಪ್ಷನ್. ನಾನು ಹೇಳಿದ್ನಲ್ಲ, ಮನುಷ್ಯ ಬಿದ್ದಂಥದ್ದು ಆಳವಾದಂಥ ಕತ್ತಲು. ಈ ಕತ್ತಲಲ್ಲಿ ಆತನಿಗೆ ಬದಲಾದದ್ದು ದೇವರ ಕುರಿತಾದಂತಹ ಅರ್ಥೈಸುವಿಕೆ. ಹಾಗಾಗಿ ಯೇಸು ಈ ಕತ್ತಲಲ್ಲಿ ಹಿಡಿಯುವಾಗ ಈತನನ್ನು ಕನ್ವಿನ್ಸ್ ಮಾಡಿ ಹೊರಗಡೆ ತರಬೇಕು, ಬಲವಂತವಾಗಲ್ಲ. ಆತನ ಸ್ವಚಿತ್ತವನ್ನು ಮುಟ್ಟದೆ ಆತನ ಪ್ರೀತಿಯಾಗಿ ಮಾತನಾಡಿ, ಆತನಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಮಾತನಾಡಿ, ಆತನನ್ನು ಒಲಿಸಿ ಆತನನ್ನು ಬೆಳಕಿಗೆ ತರಬೇಕು, ಆತನ ಕತ್ತಲನ್ನು ಬೆಳಕನ್ನಾಗಿ ಬದಲಾಯಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಆತನು ನಮ್ಮ ಭಾಷೆಯನ್ನು ಮಾತನಾಡಿದನು. ಆ ರೀತಿಯಾದಂಥ ಮಾತನಾಡಿದಂಥ ಭಾಷೆಯೇ ಈ ಬಲಿ ಅನ್ನುವಂಥದ್ದು. ಕೀರ್ತನೆ 59:9-10. ನಿಮ್ಮ ಮನೆಯಿಂದ ಹೋರಿಯಾಗಲಿ ಕೊಟ್ಟಿಗೆಯಿಂದ ಹೋತಗಳಾಗಲಿ ನನಗೆ ಅವಶ್ಯವಿಲ್ಲ. ಯಾಕೆಂದರೆ ಅಡವಿಯ ಮೃಗಗಳು ನನ್ನವೇ, 1000 ಬೆಟ್ಟಗಳಲ್ಲಿ ಪಶುಗಳು ಸಹ ನನ್ನವೇ, ಬೆಟ್ಟಗಳಲ್ಲಿರುವ ಪಕ್ಷಿಗಳನ್ನು ನಾನು ಬಲ್ಲೆನು, ಬಲಿಯ ಮೃಗಗಳು ನನ್ನವೇ. ಎಲ್ಲ ನಂದೆಪ್ಪ, ನನಗೆ ಬೇಕಾಗಿದ್ರೆ ನಾನು ತಗೊಳ್ತಾ ಇದ್ದೆ, ನಿನ್ನ ಹತ್ರ ಕೇಳಬೇಕನ್ನೋ ಅವಶ್ಯಕತೆ ಇಲ್ಲ ಅಂತ ದೇವರು ಹೇಳ್ತಿದ್ದಾರೆ. ಯೆಶಾಯ 1:11 ಬನ್ನಿ. ನೀವು ಲೆಕ್ಕವಿಲ್ಲದಷ್ಟು ಯಜ್ಞಗಳು ನನಗೆ ಸಮರ್ಪಿಸುವ ಉದ್ದೇಶವೇನು ಎಂದು ಯೆಹೋವ ದೇವರು ನುಡಿಯುತ್ತಾರೆ. ಟಗರುಗಳ ದಹನ ಬಲಿಗಳು, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಬೇಸರ. ಹೋರಿ ಕುರಿ ರಕ್ತಕ್ಕೆ ನಾನು ಸಂತೋಷ ಪಡುವುದಿಲ್ಲ. ಬಲಿಗಳು ಬೇಕಾಗಿಲ್ಲ. ನೀವು ಕೀರ್ತನೆ 51 ಎಲ್ಲ ಸಂಡೇ ನಾವು ಓದುವಂತಹ ಪಾಪದಾರಿಕೆ ಮಾಡುವಂತಹ ಒಂದು ಕೀರ್ತನೆ. ದಾವಿದ ಬಚ್ಚವಳ ಬಳಿ ಪಾಪವನ್ನು ಮಾಡಿ ಆತನು ತಪ್ಪನ್ನು ಮಾಡಿದ ನಂತರ ಪ್ರವಾದಿಯಾದಂಥ ನೇತನ್ ಒಂದು ಹೇಳ್ತಾನೆಪ್ಪ, ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿದ ತಕ್ಷಣ ದೇವ್ರ ಬಳಿ ಓಡೋಗ್ತಾನೆ. ಓಡೋದಾಗ ಬರೆಯುವಂತಹ ಒಂದು ಕೀರ್ತನೆ. ಅವನು ನೋಡಿ, ಹಳೆ ಒಡಂಬಡಿಕೆಯಲ್ಲಿದ್ದರೂ ಹೊಸ ಒಡಂಬಡಿಕೆಯ ಹೃದಯವನ್ನು ಹೊಂದಿದಂಥ ವ್ಯಕ್ತಿ ದಾವಿದ. ಅವನಿಗಿರುವಂಥ ಆಸ್ತಿ ಅಂತಸ್ತಲ್ಲಿ ತಪ್ಪು ಮಾಡಿಬಿಟ್ಟ ಅಂತ ಒಬ್ಬ ಪ್ರವಾದಿ ಬಂದು ಹೇಳಿದ ತಕ್ಷಣ ಒಂದವನ್ನು ಕೊಲ್ಲಬೋದಾಗಿತ್ತು. ಆ ಫೀಡ್ಬ್ಯಾಕನ್ನು ರಿಸೀವ್ ಮಾಡುವಂತಹ ಹೃದಯ ಆಯಿತು. ಎರಡನೇದಾಗಿ, ಒಂದು ತಪ್ಪು ಮಾಡಿಬಿಟ್ಟೆ, ದೇವರಿಗೇನು ಬಲಿ ತಾನೇ ಬೇಕೋ, ತೊಗೊಂಡು ಬರೋ 1,000 ಕುರಿಯ ಹೊಡೆಯೋ ಅಂತ ಹೇಳಿ ಹೊಡೆದು, ನೋಡಪ್ಪ ಕುರಿ ಕೊಟ್ಬಿಟ್ಟಿದ್ದೀನಿ ಕ್ಷಮಿಸು ಅಂತ ಮುಗಿದ್ಬಿಡ್ತಾ ಇದ್ದ. ಲೀಗಲ್ ಆಗಿದ್ದರೆ, ಕಾನೂನುಬದ್ಧವಾದಂಥ ಕನ್ನಡಕ ಆಗಿದ್ದರೆ. ಆದರೆ ಆತನು ಹೇಳ್ತಾನೆ, ಬನ್ನಿ ನನ್ನೊಂದಿಗೆ. ಆದರೆ ಆತನು ಹೇಳ್ತಾನೆ 16ರಿಂದ ಓದಿ, ಯಜ್ಞವನ್ನು ನೀನು ಇಷ್ಟಪಡುವುದಿಲ್ಲ, ಇಲ್ಲವಾದರೆ ನಾನು ಅದನ್ನು ಅರ್ಪಿಸ್ತಿದ್ದೇನೆ. ವಾವ್! ದಹನ ಬಳಿಗಳಲ್ಲಿ ನೀವು ಸಂತೋಷ ಪಡುವುದಿಲ್ಲ. ಓ ದೇವರೇ, ನಿಮಗೆ ಇಷ್ಟವಾದ ಯಜ್ಞಗಳು, ಓ ದೇವರೇ, ನಿನಗೆ ಇಷ್ಟವಾದ ಯಜ್ಞಗಳು, ಮುರಿದ ಆತ್ಮವೇ, ಮುರಿದ ಚಚ್ಚಿದಂಥ ಹೃದಯವನ್ನು ನೀನು ತಿರಸ್ಕರಿಸುವುದಿಲ್ಲ. ವಾವ್! ಹಾಲೆಲೂಯ! ದೇವರ ಹೃದಯ ನೋಡಿ. ದಾವಿದ ಹೇಳ್ತಾನೆ, ದೇವರ ಹೃದಯವನ್ನು ಅರಿತಂಥ ವ್ಯಕ್ತಿ, ನಿನಗೆ ಯಜ್ಞ ಬೇಕಾಗಿದ್ರೆ ನಾನು ಕೊಟ್ಬಿಡ್ತಾ ಇದ್ದೆ ದೇವರೇ. ದಿಸ್ ಇಸ್ ನಾಟ್ ಎ ಲೀಗಲ್ ಇಶ್ಯೂ, ಜಸ್ಟ್ ಇಟ್ಸ್ ನಾಟ್ ಎ ಫೈನ್. ನಾನು ಸಾಯಬೇಕಾಗಿತ್ತು, ಹಾಗಾಗಿ ನಾನು ಒಂದು ಕುರಿನ ಕೊಟ್ಬಿಡ್ತೇನೆ, ಕುರಿ ಸಾಲಿಲ್ಲ ಏಸುವನ್ನು ಕೊಟ್ಬಿಡ್ತೇನೆ. ಹಾಗಲ್ಲ ರೀ ಅಂತ ಹೇಳ್ತಾ ಇದ್ದೇನೆ. ನಿನಗೆ ಯಜ್ಞಗಳು ಬೇಕಾಗಿಲ್ಲ ದೇವರೇ,
ನಿನಗೆ ಬೇಕಾಗಿದ್ರೆ ನಾನು ಕೊಟ್ಬಿಡ್ತಿದ್ದೆ. ಬೇರೆ ದೇವರುಗಳ ಥರ ನಿನ್ನ ಕೋಪನ ತಣಿಸೋದಕ್ಕಾಗಿ ನಾನು ಕುರಿಯನ್ನು ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ. ನಿನಗೆ ಯಜ್ಞಗಳು ಬೇಕಾಗಿಲ್ಲ. ಹಾಗಾಗಿದ್ರೆ ನಿನಗೆ ಬೇಕಾಗಿದ್ದು ಏನು? ಮುರಿದಂತಹ ಹೃದಯ. ವಾವ್, ಬ್ರೋಕನ್ ಹಾರ್ಟ್. ನೀನು ತಿರಸ್ಕಾರ ಮಾಡುವುದಿಲ್ಲ. ನಾನು ಪಾಪಿ ಎಂಬುದಾಗಿ ಮುರಿದ ಹೃದಯದಿಂದ ಬರುವುದಾದರೆ ಆತನ ಅಪ್ಪನೆ ಹೋಗಿ ಕುರಿ ತಗೊಂಡ್ ಬಾ ಅಂತ ಹೇಳಲ್ಲ ಅಂತ ದಾವಿದ ಹೇಳ್ತಾ ಇದ್ದಾನೆ. ವಾವ್, ಮುರಿದಂತಹ ಹೃದಯ. ಎರಡನೇದಾಗಿ ಸ್ತೋತ್ರ. 15ನೇ ವಾಕ್ಯ ನೋಡಿ. ಕರ್ತ, ನನ್ನ ತುಟಿಗಳನ್ನು ತೆರೆಯಿರಿ, ಆಗ ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಪ್ರಸಿದ್ಧಿ ಮಾಡುವುದು ಅಂತ ಹೇಳಿ ನಂತರ ಆತನ ಯಜ್ಞಗಳನ್ನು ಇಷ್ಟಪಡುವುದಿಲ್ಲ. ಅದರ ಅರ್ಥ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಸ್ತೋತ್ರದ ಬಲಿಗಳನ್ನು ಅರ್ಪಿಸಿ ಎಂಬುದಾಗಿ. ನಾವೇನು ಮಾಡ್ಕೊಂಡ್ಬಿಟ್ವಿ, ಏಸು ಬಲಿಯಾಗಿ ಅರ್ಪಿಸ್ತೀನಪ್ಪ, ಬಲಿಯಾಗಿ ಅರ್ಪಿತವಾಗ್ಬಿಟ್ಟ, ಹಾಗಾಗಿ ನಾವು ಇನ್ನು ಬಲಿ ಅರ್ಪಿಸಬೇಕಾಗಿಲ್ಲ, ಹೊಸ ಒಡಂಬಡಿಕೆ ಇರುವಂಥದ್ದು ಸ್ತೋತ್ರದ ಬಲಿ ಮಾತ್ರ ಅಂತ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ದಾವಿದ ಅರ್ಥ ಮಾಡ್ಕೊಂಡಿದ್ದ ದೇವರಿಗೆ ಸ್ತೋತ್ರ ಬಲಿ, ಮುರಿದಂಥ ಹೃದಯ ಮತ್ತು ನೀತಿ, ಜಸ್ಟಿಸ್, ಇವು 3 ದೇವರಿಗೆ ಅವಶ್ಯಕವಾದಂತಹ ಒಂದು ವಿಷಯ ಅಂತ ಆತನು ನಂಬಿದ್ದ. ಜಸ್ಟಿಸ್ ಅಂತ ತಿರ್ಗಾ ಹೇಳ್ತೇನೆ, ಲೀಗಲ್ ಲೆನ್ಸಲ್ಲಿ ನೋಡಬೇಡಿ. ನಾವು ನೋಡುವಂಥದ್ದೆಲ್ಲ ಪ್ಯೂನಿಟಿವ್ ಜಸ್ಟಿಸ್. ಒಬ್ಬ ತಪ್ಪು ಮಾಡಿದ್ನ ದಂಡನೆ, ಹಾಗಾಗಿ ಯೇಸು ದಂಡನೆ ಹೊತ್ಕೊಂಡ, ಅದು ಪ್ಯೂನಿಟಿವ್ ಜಸ್ಟಿಸ್. ಆದರೆ ದೇವರ ಜಸ್ಟಿಸ್ ಆ ರೀತಿಯಾದಂತಹ ನೀತಿ ಅಲ್ಲ. ದೇವರ ಜಸ್ಟಿಸ್ ಒಂದು ರೆಸ್ಟೋರೇಟಿವ್ ಜಸ್ಟಿಸ್. ರೆಸ್ಟೋರೇಟಿವ್ ಜಸ್ಟಿಸ್ ಅಂತ ಹೇಳುವುದಾದರೆ, ಒಂದು ವ್ಯಕ್ತಿಯನ್ನು ಯಾವ ಉದ್ದೇಶಕ್ಕಾಗಿ ದೇವರು ಆತನನ್ನು ಸೃಷ್ಟಿ ಮಾಡಿದನೋ, ಆತನ ಒಂದು ಉದ್ದೇಶದಿಂದ ಎಡವಿ ಹೋದ್ನಲ್ಲ, ಆತನಿಗೆ ಪನಿಷ್ ಮಾಡಿ ಅದನ್ನು ತರುವಂಥದ್ದಲ್ಲ, ಬದಲಾಗಿ ಆತನ ಉಂಟು ಮಾಡಿದಂಥ ಅದೇ ಉದ್ದೇಶಕ್ಕೆ ಆತನ ಯಥಾಸ್ಥಾನ ಪಡಿಸುವಂಥದ್ದೇ ರೆಸ್ಟೋರೇಟಿವ್ ಜಸ್ಟಿಸ್. ದೇವರ ನೀತಿ ಆ ರೀತಿಯಾದಂತಹ ನೀತಿ. ದೇವರಿಗೆ ಬೇಕಾದಂಥ ಸ್ತೋತ್ರವುಳ್ಳಂತಹ ಹೃದಯ, ಮುರಿದಂತಹ ಹೃದಯ ಮತ್ತು ನೀತಿ. ದೇವರು ಕ್ರಿಸ್ತನನ್ನ ಬಲಿಯಾಗಿ ತೆಗೆದುಕೊಂಡಿಲ್ಲ. ದೇವರಿಗೆ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಒಂದು ಬಲಿ ಅವಶ್ಯಕತೆ ಇಲ್ಲ. ಆದರೆ ನಮಗೆ ಬೇಕಾಗಿತ್ತು, ಹಾಗೆ ತನ್ನ ಮಗನನ್ನೇ ಆತನು ಕೊಟ್ಟನು. ಅಬ್ರಹಾಮನ ಕಥೆ ಹೇಳ್ತಾ ಇದ್ನಲ್ಲ, ಅಬ್ರಹಾಮನನ್ನು ಕರೀತಾರೆ, ಅಬ್ರಹಾಮ ನಿನ್ನ ಮಗನನ್ನು ಬಲಿ ಕೊಡು ಎಂಬುದಾಗಿ ದೇವರು ಕೇಳ್ತಾರೆ. ಅಬ್ರಹಾಮ ಮಗನನ್ನು ತೆಗೆದುಕೊಂಡು ಬೆಟ್ಟಕ್ಕೆ ಹೋಗಬೇಕಾದ್ರೆ ಮಗ ಕೇಳ್ತಿದ್ದಾನೆ, ಬೆಟ್ಟಕ್ಕೆ ಬೇಕಾಗುವಂಥ ಕಟ್ಟಿಗೆ ಇದೆ, ಎಲ್ಲ ಇದೆ, ಆದರೆ ಕುರಿಯಲ್ಲಿ ಅಂತ ಕೇಳುವಾಗ ಪರಿಶುದ್ಧಾತ್ಮನ ಆತನೊಳಗಿಂದ ಕಾರ್ಯ ಮಾಡ್ತಾನೆ ನೋಡಿ. ಅಬ್ರಹಾಮ ಆತನಿಗೆ ಅರಿಯದ ರೀತಿ ಹೇಳ್ತಾನೆ, ಯಜ್ಞಕ್ಕೆ ಬೇಕಾದಂಥ ಕುರಿಯನ್ನು ದೇವರು ಒದಗಿಸ್ತಾನೆ. ಆತನು ವಿಶ್ವಾಸದ ಅರಿಕೆಯನ್ನು ಮಾಡ್ದ, ಬೆಟ್ಟಕ್ಕೆ ಹೋದ, ಇನ್ನೇನು ಬಲಿ ಅರ್ಪಿಸಬೇಕು ಅನ್ನುವಾಗ ದೇವರು ತಡೀತಾರೆ. ತಡೆದ್ಬಿಟ್ಟು ಇನ್ನೇನು ಕೊಲ್ಲಬೇಕು ಆ ಸಮಯದಲ್ಲಿ ದೇವರು ತಡೆದು ಆತನಿಗೆ ಹೇಳ್ತಾರೆ, ಯಜ್ಞಕ್ಕೆ ಬೇಕಾದಂಥ ಕುರಿಯನ್ನು ತೋರಿಸ್ತಾರೆ. ದೇವರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನೀನು ನೋಡುವ ಸಂಪ್ರದಾಯದಲ್ಲಿ ದೇವರು ಬಲಿಗಳನ್ನು ಕೇಳ್ತಾರೆ, ಅವರಿಗೆ ಬಲಿಗಳು ಬೇಕು. ಆ ರೀತಿಯಾದಂಥ ದೇವರು ನಾನಲ್ಲ, ಬದಲಾಗಿ ನಿನ್ನ ಮನಸ್ಸಾಕ್ಷಿ ಬಲಿಯ ನಿಮಿತ್ತವೇ ದೇವರನ್ನು ಸಂಧಿಸಲು ಸಾಧ್ಯ ಅನ್ನುವುದಕ್ಕೆ ನಿನ್ನ ಮನಸ್ಸಾಕ್ಷಿ ಕೂಗುವುದರಿಂದ ನಾನು ಬಲಿಯನ್ನು ಒದಗಿಸ್ತೇನೆ, ನಾನು ಕೊಡ್ತೇನೆ ಅಂತ ಹೇಳಿ ಯೇಸುವಿನ ಚಿತ್ರವನ್ನು ಅಲ್ಲಿ ತೋರಿಸ್ತಾನೆ. ಅದನ್ನು ಅಬ್ರಹಾಮ ನೋಡಿ ಅರ್ಥ ಮಾಡ್ಕೊಳ್ತಾನೆ. ಇದನ್ನೇ ಯೋಹಾನದಲ್ಲಿ ಬರೀತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಂದ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಮಗೂ ಒಬ್ಬನಾದರೂ ನಾಶವಾಗದ ನಿತ್ಯ ಜೀವನ ಪಡೆಯಬೇಕು ಆತನು ಕೊಟ್ಟನು. ತಂದೆ ದೇವರ ಮೇಲಿರುವಂಥ ಪ್ರೀತಿಯ ನಿಮಿತ್ತ ಯೇಸು ಕ್ರಿಸ್ತನನ್ನು ಒಪ್ಪಿಸಿಕೊಟ್ಟನು. ಬಿದ್ದು ಹೋದ ಮನುಷ್ಯ ನಮ್ಮ ಪರಿಪೂರ್ಣವಾದಂಥ ಪ್ರೀತಿಯನ್ನ ತೋರಿಸುವಾಗ ಆತನು ಈ ರೀತಿಯಾಗಿ ಪ್ರತಿಕ್ರಿಯಿಸ್ತಾನೆ. ನನ್ನ ಮಗನನ್ನು ಕಳಿಸಿಕೊಟ್ಟು ನನ್ನ ಪ್ರೀತಿಯನ್ನು ತೋರಿಸಲು ಆತನು ಈ ಲೋಕದಲ್ಲಿ ಸಂಚರಿಸುವಾಗ ಖಂಡಿತವಾಗ್ಲೂ ಬಿದ್ದು ಹೋದಂಥ ಮನುಷ್ಯ ಕೊಲ್ತಾನೆ ಅನ್ನುವುದನ್ನ ತಂದೆ ತಿಳಿದಿದ್ದಾಗಲೂ ಸಹ ಆತನು ಹಿ ನೋ ವಾಟ್ ವಿಲ್ ಹ್ಯಾಪನ್, ಏನ್ ನಡೀತದೆ ಮಗನು ಈ ಲೋಕಕ್ಕೆ ಬಂದು ತನ್ನ ಪ್ರೀತಿಯನ್ನು ತೋರಿಸುವಾಗ ಅಂತ ಅರಿತದ್ದರೂ ಸಹ ಆತನು ತನ್ನ ಮಗನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ಅಪೊಸ್ತಲರು ಬರೀತಾರೆ. ಒಪ್ಪಿಸಿಕೊಟ್ಟನು. ನಾವು ಈ ರೀತಿಯಾಗಿ ಪ್ರತಿಕ್ರಿಯಿಸ್ತೇವೆ ಅಂತ ತಿಳಿದಿದ್ರೂ ಸಹ ತನ್ನ ಮಗನನ್ನ ಒಪ್ಪಿಸಿಕೊಟ್ಟನು. ಅಂತಹ ಪ್ರೀತಿಯುಳ್ಳಂತಹ ದೇವರು. ಅಪೊಸ್ತಲರು ಯಾವ ರೀತಿ ಪ್ರಸಂಗಿಸಿದ್ರು ಗೊತ್ತಾ? ನನಗೆ ಸಮಯ ಶಾರ್ಟ್ ಆಗಿ ಇರೋದ್ರಿಂದ ನಾನು ಹೇಳ್ತೇನೆ. ಅಪೊಸ್ತಲ ಕೃತ್ಯಗಳು 2:36, 3:15, 4:10 ವಾಕ್ಯಗಳನ್ನು ನಾನು ಪೋಸ್ಟ್ ಮಾಡ್ತೇನೆ, ನೀವು ಅದನ್ನು ಓದಬೇಕು. ಆದರೆ ಹೇಳ್ತಾರೆ, ನೀವು ಕೊಂದ್ರಿ ಯೇಸುವನ್ನ, ಆದರೆ ತಂದೆ ದೇವರು ಆತನನ್ನು ಎಬ್ಬಿಸಿದನು. ನೀವು ಆತನನ್ನು ಶಿಲ್ಬೆಗೆ ಹಾಕಿದ್ರಿ, ಆದರೆ ತಂದೆ ದೇವರು ಆತನನ್ನು ಎಬ್ಬಿಸಿದನು. ಇದರ ಅರ್ಥ ದೇವರು, ತಂದೆಯಾದ ದೇವರು ಎಲ್ಲವನ್ನ ತಿಳಿದು ತನ್ನ ಮಗನನ್ನು ಒಪ್ಪಿಸಿಕೊಟ್ಟನು. ನಾವು ಆತನನ್ನು ಹಾನಿ ಮಾಡಿ, ಆತನನ್ನು ಚಿತ್ರಹಿಂಸೆ ಮಾಡಿ, ಆತನನ್ನು ವಿಕೂರವಾದಂಥ ಘೋರವಾದಂತಹ
ಮರಣ ದಂಡೆನ ನಾವು ಆತನಿಗೆ ಕೊಟ್ಟೆವು, ಆದರೆ ತಂದೆ ದೇವರು ಆತನೊಳಗಿದ್ದು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಯಥಾಸ್ಥಾನಪಡಿಸಿಕೊಂಡರು. ಯೇಸು ಕ್ರಿಸ್ತನೊಳಗೆ ತಂದೆ ದೇವರು ನಮ್ಮನ್ನು ಈ ರೀತಿಯಾಗಿ ಕ್ಷಮಿಸಿ ನಮ್ಮನ್ನು ಯಥಾಸ್ಥಾನಪಡಿಸಿಕೊಂಡನು ಎಂಬುದಾಗಿ ಅಪೊಸ್ತಲರು ಬರೀತಾರೆ. ನನ್ನ ಫ್ರೆಂಡ್ ರಕ್ಷಿತ್ ಆರಾಧಿಸುವೆ ಸಾಂಗ್ ಮಾಡಬೇಕಾದ್ರೆ ಅದರ ಟೆಸ್ಟ್ ಮನೆಯನ್ನು ಹೇಳ್ತಾ ಇದ್ದ. ಆತನು ಹೇಳ್ತಿದ್ದ, ತನ್ನ ಮಗನನ್ನು ನಾವು ಎಲ್ಲ ರೀತಿಯಲ್ಲಿ ಹಿಂಸೆ ಮಾಡಿ ಆತನನ್ನು ಕೊಲ್ಲುವಾಗಲೂ ಸಹ ತಂದೆ ತನ್ನ ಕೋಪವನ್ನು ತೋರಿಸದೆ ತನ್ನ ಪ್ರೀತಿಯನ್ನು ತೋರಿಸಿ ಆತನ ಸಮಾಧಾನವಾಗಿ ನಮ್ಮನ್ನು ಅಪ್ಪಿಕೊಂಡಲ್ಲ. ಆ ಪ್ರೀತಿಯ ಪ್ರಕಟಣೆ ಕೊಟ್ಟಾಗ ನಾನು ಆರಾಧಿಸುವೆ 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 ನಿನ್ನ ಅಂತ ಸಾಂಗ್ ಬರುತ್ತೆ. ನಾವೆಲ್ಲವನ್ನ ಮಾಡಿದಾಗಲೂ ಸಹ ಆತನೊಳಗಿದ್ದು ನಮ್ಮ ದ್ರೋಹ, ನಮ್ಮ ಅಪರಾಧ ಎಲ್ಲವುಗಳನ್ನು ಆತನು ಹೀರಿಕೊಂಡು ನಮ್ಮನ್ನು ಅಪ್ಪಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಯಥಾಸ್ಥಾನಪಡಿಸಿದನು. ತನ್ನೊಂದಿಗೆ ಯಥಾಸ್ಥಾನಪಡಿಸಿಕೊಂಡನು. ಆತನು ನಮ್ಮೊಂದಿಗೆ ಯಥಾಸ್ಥಾನವಾಗಲಿಲ್ಲ, ನಮ್ಮನ್ನು ಆತನೊಂದಿಗೆ ಯಥಾಸ್ಥಾನಪಡಿಸಿಕೊಂಡನು. ಆ ರೀತಿಯಾಗಿ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದು. ಬಿದ್ದು ಹೋದಂಥ ಮನಸ್ಥಿತಿ ಯಾವ ರೀತಿಯಾಗಿ ದೇವರ ಪರಿಪೂರ್ಣವಾದಂಥ ಪ್ರೀತಿಗೆ ಪ್ರತಿಕ್ರಿಯಿಸ್ತದೆ, ಆ ಒಂದು ಪ್ರತಿಕ್ರಿಯೆ ನಾವು ಶಿಲುಬೆಯಲ್ಲಿ ಕ್ರಿಸ್ತನಿಗೆ ತೋರಿಸಿದ್ದು. ಆದರೆ ತಂದೆ ದೇವರು ಆತನೊಂದಿಗೆ ಶಿಲುಬೆಯಲ್ಲಿಯೇ ಇದ್ದ. ಏನ್ ಸಾರ್ ಹೀಗೆ ಹೇಳ್ತಿದ್ದೀರಾ ಅಂದರೆ, ಹೌದು, ಗೆತ್ಸೆಮನೆ ತೋಟದಲ್ಲಿ ಆತನು ಕಣ್ಣೀರಿಟ್ಟನು. ಯಾಕೆ ಕಣ್ಣೀರಿಟ್ಟನು? ಒಂದು ಕ್ಷಣ ದೇವರನ್ನು ಬಿಟ್ಟು ನಾವು ಬೇರೆ ಆಗ್ಬೇಕಲ್ಲ ಅಂತ ಅಲ್ಲ. ಗೆತ್ಸೆಮನೆ ತೋಟದಲ್ಲಿ ಆತನು ತನ್ನ ಚಿತ್ತವನ್ನು ತನ್ನ ಚಿತ್ತ ಅಂತ ಇದೆ, ಆದರೆ ತನ್ನ ಚಿತ್ತವನ್ನು ಬಿಟ್ಟು ತಂದೆ ಚಿತ್ತವನ್ನು ನೆರವೇರಿಸಬೇಕು. ಆ ಒಂದು ಹೋರಾಟದಲ್ಲಿದ್ದಾನೆ. ಆದರೆ ಏನೋ ಒಂದನ್ನು ಆತನ ನೋಡ್ದ. ಅದನ್ನು ನೋಡಿದ ತಕ್ಷಣ ಕಣ್ಣನ್ನು ಒರೆಸಿ ಆತನ ಕಲ್ವರಿ ಕ್ರೂಜಿಗೆ ಹೋಗ್ತಾನೆ. ಏನು ಅಂದರೆ, ಯೇಸು ಸ್ವಾಮಿ ಎಲ್ಲ ಕಡೆ ಹೇಳ್ತಾರೆ, ತಂದೆ ಏನನ್ನು ಮಾಡ್ತಾನೋ ಅದನ್ನು ನಾನು ನೋಡಿ ಮಾಡ್ತೇನೆ ಹೊರತು ನನ್ನ ಇಷ್ಟಕ್ಕೆ ನಾನು ಏನು ಮಾಡೋದಿಲ್ಲ ಅಂತ. ನಾನು ವಿಶ್ವಾಸದಿದ್ದೇನೆ. ಗೆತ್ಸೆಮನೆ ತೋಟದಲ್ಲಿ ಯೇಸು ತಂದೆಯನ್ನು ಶಿಲುಬೆಯಲ್ಲಿ ನೋಡಿದ ನಿಮಿತ್ತವೇ ಅದನ್ನು ಕಣ್ಣು ಹೊರಿಸಿ ಕಲ್ವಾರಿ ಕ್ರೂಜಿಗೆ ಹೋಗ್ತಾನೆ. ನಾನು ಕೆಲವೊಂದು ಫೋಟೋಸ್ನ ಮಿಸ್ ಮಾಡಿಬಿಟ್ಟು, ಆ್ಯಕ್ಚುಲಿ ನೀವು ಹೊರದೇಶಕ್ಕೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಸಿಕ್ಕಿದ್ರೆ ಯುರೋಪ್ ಕಂಟ್ರಿಯಲ್ಲಿ ಸುಮಾರು 400-500 ವರ್ಷಗಳ ಇತಿಹಾಸ ಇರುವಂತಹ ಚರ್ಚ್ಗಳಿಗೆ ಹೋದರೆ ನೀವು ಅಲ್ಲಿ ಕಾಣಬಹುದು. ಶಿಲುಬೆಯಲ್ಲಿ ಯೇಸುವಿನ ಏಕಾಂಗಿಗೆ ನೀವು ಕಾಣೋದಕ್ಕೆ ಸಾಧ್ಯವಿಲ್ಲ. ಅವ್ರು ಮಾಡಿರುವಂಥ ಪೇಂಟಿಂಗಲ್ಲಿ ತಂದೆಯನ್ನು ಕಾಣ್ಬೋದು, ಮಗನನ್ನು ಕಾಣ್ಬೋದು, ಪವಿತ್ರಾತ್ಮವನ್ನು ಕಾಣಬಹುದು. ಆದಿ ಸಭೆಯ ತಂದೆಗಳು ಈ ರೀತಿಯಾಗಿ ಪ್ರಸಂಗ ಮಾಡಿದ್ರು. ತಂದೆ ದೇವರು ಯೇಸು ಕ್ರಿಸ್ತನೊಳಗೆ ಇದ್ದನು. ಯೇಸು ಕ್ರಿಸ್ತನೊಳಗಿದ್ದು ತನ್ನ ಮಗನಿಗೆ ನಡೆಯುವಂಥ ಎಲ್ಲವುಗಳನ್ನು, ನಾವು ಮಾಡಿದಂಥ ಎಲ್ಲವುಗಳನ್ನು ಸಹ ಆತನು ಸಹಿಸಿ ನಮ್ಮನ್ನು ಅಪ್ಪಿ ನಮ್ಮನ್ನು ಪ್ರೀತಿ ನಮ್ಮನ್ನು ಯಥಾಸ್ಥಾನಪಡಿಸಿಕೊಂಡನು. ಆತನ ಬಲಿಯನ್ನು ಕೇಳುವಂಥ ದೇವರಲ್ಲ. ನಾವು ಆತನ ಮಗನನ್ನು ಬಲಿಯಾಗಿ ಅರ್ಪಿಸಿದಾಗಲೂ ಸಹ ಅದನ್ನು ಸ್ವೀಕರಿಸಿ ನಮ್ಮನ್ನು ಅಪ್ಪಿ ನಮ್ಮನ್ನು ಯಥಾಸ್ಥಾನಪಡಿಸಿಕೊಂಡನು. ನಾವು ಮಾತಾಡೋದೇನು? ನಮ್ಮ ಪಾಪಗಳಿಗಾಗಿ ದೇವರು ಆತನ ದಂಡಿಸಿದನು ಅಂತ. ನಾವು ಇನ್ನರ್ ಹೀಲಿಂಗ್ನ ಭಾಳ ಫೋಕಸ್ ಮಾಡ್ತೇವೆ. ಅದರ ಕುರಿತಾದಂತಹ ಒಂದು ಅರ್ಥೈಸುವಿಕೆಯನ್ನು ಪಾಸ್ಟರ್ ಫಿನಿ ಸ್ಟೀಫನ್ ಅವರು ಕೊಟ್ಟರು. ಅವರು ಒಂದು ಇನ್ನರ್ ಹೀಲಿಂಗ್ ಮೀಟಿಂಗಲ್ಲಿ ಅವರು ಆಘಾತಗಳ ಕುರಿತು ಮಾತನಾಡಿದ್ರು. ಸಣ್ಣ ವಯಸ್ಸಿನಲ್ಲಿ ಆಗುವಂಥ ಆಘಾತಗಳು ಎಂದಿಗೂ ಸಹ ಕಾಡ್ತಾ ಇರುತ್ತೆ ಅಂತ ಹೇಳಿ. ಆಗ ಒಂದು ಸ್ತ್ರೀ ಅಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನನ್ನ ಮನೆಯಲ್ಲಿ ನನಗೆ ಸಹೋದರಿ ಇದ್ದಾಳೆ, ಆಕೆ ಏನು ಮಾಡಿದ್ರು ಸಹ ತಂದೆ ನನ್ನನ್ನು ಸರಿಯಾಗಿ ಹೊಡಿತಾ ಇದ್ರು. ಯಾಕೆ ಆ ರೀತಿಯಾಗಿ ಮಾಡ್ತಾ ಇದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಪ್ರೀತಿ ಪಾತ್ರಳಲ್ಲ ಎಂಬುದಾಗಿ ಜೋರಾಗಿ ಹೇಳ್ತಾ ಇದ್ರು. ಅವರನ್ನು ಸೌಖ್ಯಕ್ಕೆ ನಡೆಸಿದ್ರು. ನಾವು ಮಾಡಿದಂಥ ತಪ್ಪಿಗೆ ತಂದೆ ಮಗನನ್ನು ಶಿಕ್ಷಿಸುವಂಥದ್ದು ನೀತಿ ಅಲ್ಲ. ಅದನ್ನು ನಾವು ನೀತಿ ಅಂತ ಹೇಳಿ ಪ್ರಸಂಗ ಮಾಡಿದ್ದೇವೆ, ನೀತಿ ಅಲ್ಲ. ಆ ರೀತಿಯಾಗಿ ತಂದೆ ಮಾಡಿಲ್ಲ. ನಮ್ಮ ಪಾಪದಲ್ಲಿ ನಾವು ಆತನನ್ನು ಶಿಕ್ಷೆ ಮಾಡಿದೆವು, ನಾವು ಆತನನ್ನು ಕೊಂದೆವು. ಆದರೆ ಆತನ ಕ್ಷಮಿಸಿ, ಆತನೊಳಗಿದ್ದು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಯಥಾಸ್ಥಾನಪಡಿಸಿ ನಮ್ಮನ್ನು ಪ್ರೀತಿಸಿ ತಂದೆ ಮಗ ಪವಿತ್ರಾತ್ಮರು ನಮ್ಮ ಕತ್ತಲೊಳಗೆ ಇಳಿದು ನಮ್ಮನ್ನು ಯಥಾಸ್ಥಾನಪಡಿಸಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಅಪ್ಪಿಕೊಂಡ್ರು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಯೂಟ್ಯೂಬ್ಸಲ್ಲಿ ವಿಡಿಯೋಸ್ ಇದೆ ನೋಡಿ. ಒಂದು ಪಕ್ಷಿ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಆ ಬಲೆಯಿಂದ ಅದನ್ನು ರೆಸ್ಕ್ಯೂ ಮಾಡ್ತಾರೆ. ಆ ಬಲೆಯನ್ನು ಕಟ್ ಮಾಡಿ ಆ ಪಕ್ಷಿಯನ್ನು ಹೊರಗಡೆ ತರ್ತಾರೆ. ಹಾಗೆ ಮಾಡಬೇಕಾದ್ರೆ ಪಕ್ಷಿಗೆ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ ಅನ್ನುವಂಥ ಅರಿವಿರೋದಿಲ್ಲ. ಬದಲಾಗಿ ರಕ್ಷಣೆ ಮಾಡುವಂಥ ವ್ಯಕ್ತಿಯನ್ನು ಹಾನಿ ಮಾಡುವಂಥ ಪ್ರಯತ್ನ ಮಾಡ್ತದೆ. ಹಾಗಾಗಿ ಆ ರಿಸ್ಕನ್ನು ತೆಗೆದುಕೊಂಡು ಸೇಫ್ ಆಗಿ ಅದನ್ನು ಹೊರಗಡೆ ತೆಗಿತಾರೆ. ಆದರೆ ಯೇಸು ತಂದೆ ಮಗ ಪವಿತ್ರಾತ್ಮರು ನಾವು ಬಿದ್ದು ಹೋದಂಥ ಮನಸ್ಥಿತಿಯಲ್ಲಿ ನಾವು ಅವರಿಗೆ
ಘೋರವಾದಂಥ ಶಿಕ್ಷೆಯನ್ನು ವಿಧಿಸ್ತೇವೆ ಅನ್ನುವುದನ್ನು ಅರಿತಿದ್ದು ಸಹ ಆ ಶಿಕ್ಷೆಯನ್ನು ಸ್ವೀಕರಿಸಿ ನಮ್ಮನ್ನು ರಕ್ಷಣೆಗೆ ತಂದರು. ಅದೇ ಸುವಾರ್ತೆ, ಅದೇ ಕಲ್ವಾರಿ ಕ್ರೂಜಿಯ ಸಂದೇಶ. 2 ಕೊರಿಂಥ 5:18-19 ಕೊನೆಯ ವಾಕ್ಯ ಓದ್ಬಿಟ್ಟು ನಾವು ದೇವರಿಗೆ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡೋಣ. 2 ಕೊರಿಂಥ 5:18-19 ಪೌಲ ಬರೀತಾನೆ, ಏನಂತ ಬರೀತಾನೆ? ಇವೆಲ್ಲವೂ ದೇವರಿಂದಲೇ ಆಯಿತು, ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ತಮ್ಮೊಂದಿಗೆ ಸಮಾಧಾನ ಮಾಡಿಕೊಂಡನು. ನಮ್ಮನ್ನು ಯೇಸುವಿನ ಮೂಲಕ ತಮ್ಮೊಂದಿಗೆ ಸಮಾಧಾನ ಮಾಡಿಕೊಂಡನು. ನಮ್ಮನ್ನು ಆತನೊಂದಿಗೆ ಸಮಾಧಾನ ಮಾಡಿಕೊಂಡಂತೆ ಈತನನ್ನ ಸಮಾಧಾನಕ್ಕೆ ತರುವ ಸೇವೆಯನ್ನು ಸಹ ಆತನು ಕೊಟ್ಟನು. ಹೇಗೆಂದರೆ ದೇವರು ಮನುಷ್ಯರ ಪಾಪಗಳನ್ನು ಅವರಿಗೆ ವಿರುದ್ಧವಾಗಿ ಲೆಕ್ಕಿಸದೆ, ಹೇಗೆಂದರೆ ದೇವರ ಮನುಷ್ಯರ ಪಾಪಗಳನ್ನು ಅವರಿಗೆ ವಿರುದ್ಧವಾಗಿ ಲೆಕ್ಕಿಸದೆ ಕ್ರಿಸ್ತ ಯೇಸುವಿನಲ್ಲಿಯೇ ಇಡೀ ಜಗತ್ತನ್ನು ತನ್ನೊಂದಿಗೆ ಸಮಾಧಾನ ಪಡಿಸಿಕೊಂಡನು. ಆಮೆನ್. ನಮ್ಮ ಪಾಪಗಳನ್ನು ವಿರುದ್ಧವಾಗಿ ಎಣಿಸದೆ ಕ್ರಿಸ್ತನೊಳಗೆ, ಕ್ರಿಸ್ತನಲ್ಲಿಯೇ ನಮ್ಮನ್ನು ಆತನೊಂದಿಗೆ ಸಮಾಧಾನ ಪಡಿಸಿಕೊಂಡನು. ವಾವ್! ಮೊದಲನೇ ಭಾಗದಲ್ಲಿ ನಾನು ಹೇಳಿದೆ, ಕೊಲೊಸ್ಸೆಯವರಿಗೆ 1:26 ಮನುಷ್ಯನು ತನ್ನ ಮನಸ್ಸಿನಲ್ಲಿ ತಾನು ದೇವರಿಗೆ ಶತ್ರುವಾಗಿದ್ದಾನೆ ಎಂಬುದಾಗಿ ಅಂದುಕೊಂಡಂತಹ ಆ ಕತ್ತಲೆಯಲ್ಲಿ ಏಸು ಇಳಿದನು. ಏಸು ಇಳಿದು ಮನುಷ್ಯನು ಕಂಡಂತಹ ಅದೇ ತಂದೆಯನ್ನ ಆತನು ಕಾಣ್ತಾನೆ. ಆದರೆ ಅದನ್ನ ದಾಟಿ ದೇವರ ವಾಕ್ಯದಲ್ಲಿ ಇನ್ನೊಂದಿದೆ, ವಿ ಆರ್ ಸೇವ್ಡ್ ಬೈ ದ ಫೇತ್ ಆಫ್ ಜೀಸಸ್. ಅದಕ್ಕೆ ಟ್ರಾನ್ಸ್ಲೇಷನ್ಗಳು ಫೇತ್ ಇನ್ ಜೀಸಸ್ ಅಂತ ಇದೆ, ಬಟ್ KJV ವರ್ಷನ್ ಫೇತ್ ಆಫ್ ಜೀಸಸ್ ಅಂತ ಇದೆ. ಓಕೆನಾ? ಸೊ ಹಾಗಾಗಿ ಏಸು ಆ ಕತ್ತಲಲ್ಲಿ ತಂದೆಯನ್ನ ಕಂಡುಕೊಂಡನು, ತನ್ನ ಪ್ರೀತಿಯನ್ನ ಕಂಡುಕೊಂಡನು. ಹಾಗಾಗಿ ಆತನು ತನ್ನ ಆತ್ಮವನ್ನ ತಂದೆ ಬಳಿ ಒಪ್ಪಿಸಿಕೊಡ್ತಾನೆ. ಕತ್ತಲಲ್ಲಿ ಕೈ ಬಿಟ್ಟಂತಹ ತಂದೆಯನ್ನಲ್ಲ, ಪಾಪಕ್ಕೆ ಮರೆ ಮಾಡುವಂತಹ ತಂದೆಯನ್ನಲ್ಲ, ಪಾಪದಲ್ಲಿ ತನ್ನೊಂದಿಗೆ ಇರುವಂಥ ತಂದೆಯನ್ನ ಕಂಡುಕೊಂಡನು. ಆ ನಂಬಿಕೆ ಮುಖಾಂತರವೇ ನಾವು ರಕ್ಷಣೆ ಹೊಂದಿದ್ದೇವೆ. ಸೊ ಆ ಒಂದು ಕತ್ತಲಲ್ಲಿ ತಂದೆಯನ್ನ ಕಂಡುಕೊಂಡಲ್ಲ, ಆ ಕತ್ತಲಲ್ಲಿ ತಂದೆ ಆತನೊಂದಿಗೆ ಇದ್ದನು. ಆ ಕತ್ತಲು ಎಲ್ಲಿ? ಕಲ್ವಾರಿ ಕ್ರೂಜಿಯಲ್ಲಿ ಏಸು ಏಕಾಂಗಿಯಾಗಿ ಆತನು ಏಕಾಂಗಿಯಾದಂತಹ ಅನುಭವಕ್ಕೆ ಒಳಗಾದಾಗ, ತಾನು ಏಕಾಂಗಿಯಾಗಿ ಇದ್ದೇನೆ, ನನ್ನ ದೇವರೇ ಯಾಕೆ ಕೈ ಬಿಟ್ಟೆಂಬುದಾಗಿ ಮನುಷ್ಯನ ಎಲ್ಲಾ ಮನುಷ್ಯರ ಕೂಗನ್ನು ಆತನು ಕೂಗುವಾಗ ಆ ಒಂದು ಸ್ಥಿತಿಯಲ್ಲಿ, ಆ ಒಂದು ಕತ್ತಲಲ್ಲಿ ತಂದೆಯನ್ನ ಕಂಡುಕೊಂಡನಲ್ಲ. ಆ ತಂದೆ ಏನು ಮಾಡ್ತಿದ್ದ? ಕ್ರಿಸ್ತನೊಳಗಿದ್ದು ನಮ್ಮೆಲ್ಲರನ್ನು ಆತನ ಮೂಲಕ ಸಮಾಧಾನ ಪಡಿಸಿ ಯಥಾಸ್ಥಾನ ಪಡಿಸಿಕೊಂಡನು. ತನ್ನೊಳಗಿದ್ದು, ಕ್ರಿಸ್ತನೊಳಗಿದ್ದು ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಆತನೊಂದಿಗೆ ಕ್ರಿಸ್ತ ಯೇಸುವಿನ ಮೂಲಕ ಸಮಾಧಾನ ಪಡಿಸಿಕೊಂಡಿದ್ದನು. ತಂದೆ ದಂಡಿಸಲಿಲ್ಲ, ನಾವು ದಂಡಿಸಿದ್ದು. ಆದರೆ ತಂದೆ ಆತನೊಳಗಿದ್ದು ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಆತನೊಂದಿಗೆ ಯಥಾಸ್ಥಾನ ಪಡಿಸಿಕೊಂಡರು. ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಹ, ನೀವು ಎಲ್ಲಿ ಅಡಗಿಕೊಂಡಿದ್ದರೂ ಸಹ, ಯಾವ ಕತ್ತಲಲ್ಲಿದ್ದರೂ ಸಹ, ಆ ಒಂದು ಕತ್ತಲೆಯೊಳಗೆ ಕ್ರಿಸ್ತನಿದ್ದಾನೆ. ಕ್ರಿಸ್ತನು ಮಾತ್ರವಲ್ಲ, ತಂದೆ, ಮಗ, ಪವಿತ್ರಾತ್ಮರು ನಿಮ್ಮನ್ನು ಯಥಾಸ್ಥಾನ ಪಡಿಸುವುದಕ್ಕಾಗಿ ಕೈಗಳನ್ನು ಚಾಚಿದ್ದಾರೆ. ನೀವು ಒಂದು ಕ್ಷಣ ಈ ಪ್ರೀತಿಯನ್ನು ನೀವು ನೋಡುವುದಾದರೆ, ನೀವು ಆ ಪ್ರೀತಿಯನ್ನು ಅಲ್ಲೇ ನೀವು ಸ್ವೀಕರಿಸಬಹುದು. ಸ್ವೀಕರಿಸುವಾಗ ನಿಮ್ಮ ಕತ್ತಲುಗಳು ಬೆಳಕಾಗಿ ಬದಲಾಗ್ತದೆ. ನಾನು ಕೈ ಬಿಡಲ್ಪಟ್ಟೆ, ನಾನು ತ್ಯಜಿಸಲ್ಪಟ್ಟೆ, ಯಾರಿಗೂ ನಾನು ಬೇಡ, ನಾನು ನಿಜವಾದಂಥ ಸ್ವರೂಪವನ್ನು ಹೇಳಿದರೆ ಯಾರೂ ನಾನು ಪ್ರೀತಿಸುವುದಿಲ್ಲ ಎಂಬುದಾಗಿ ಅಂದ್ಕೊಳ್ತಿದ್ದೀರಾ? ನಿಮ್ಮ ಕತ್ತಲಲ್ಲಿ ಆತನು ಇಳಿದು ಅಲ್ಲಿ ತಂದೆಯ ಪ್ರೀತಿಯನ್ನು ಆತನು ವ್ಯಕ್ತಪಡಿಸಿದನು. ತಂದೆ ಆ ಕತ್ತಲಲ್ಲಿ ಕ್ರಿಸ್ತನ ಮುಖಾಂತರ ನಮ್ಮನ್ನು ಆತನೊಂದಿಗೆ ಸಮಾಧಾನ ಪಡಿಸಿಕೊಂಡಿದ್ದಾನೆ. ಯಾಕೆಂದರೆ ನಾವು ನಮ್ಮ ಪಾಪದ ನಿಮಿತ್ತ ನಾವು ದೂರವಾಗಿದ್ದೆವು, ದೇವರಲ್ಲ. ಆದರೆ ಕ್ರಿಸ್ತನ ಮೂಲಕ ಆತನೊಂದಿಗೆ ನಮ್ಮನ್ನು ಸಮಾಧಾನ ಪಡಿಸಿ ಯಥಾಸ್ಥಾನ ಪಡಿಸಿಕೊಂಡಿದ್ದಾನೆ. ನಮ್ಮ ಕತ್ತಲುಗಳು ಬೆಳಕಾಗಿ ಬದಲಾಗಿದೆ. ಎಂಥ ಅದ್ಭುತವಾದಂಥ ಪ್ರೀತಿ ಅಲ್ವಾ? ನಿನ್ ಪ್ರೀತಿಗೆ ನಾ ಶರಣಾದೇನು, ನಿನ್ ಪ್ರೀತಿಯಲ್ಲಿ ಕಳೆದೋದೇನು, ನನ್ ಪ್ರಾಣ ಪ್ರಿಯ ಯೇಸು, ಆರಾಧಿಸುವೆ 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 ನಿನ್ನ, ಆರಾಧಿಸುವೆ 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 ನಿನ್ನ. ತನ್ನ ಚಿತ್ತವನ್ನು ಬದಿಗಿಟ್ಟು ತಂದೆ ಚಿತ್ತವನ್ನು ತೆಗೆದುಕೊಂಡು
ತನ್ನನ್ನೇ ತಾನು ಸಂಪೂರ್ಣವಾಗಿ ಬಲಿಯಾಗಿ ಅರ್ಪಿಸಿದನು. ಯೇಸುವನ್ನ ಯಾರು ಬಲಿಯಾಗಿ ಅರ್ಪಿಸಲು ಸಾಧ್ಯವಿಲ್ಲ, ನಾವು ಆತನನ್ನು ಕೊಲ್ಲಲು ಸಾಧ್ಯವಿಲ್ಲ. ಆದರೆ ಆತನು ತನ್ನನ್ನು ತಾನು ಒಪ್ಪಿಸಿಕೊಟ್ಟನು, ನಾವು ಆತನನ್ನು ಕೊಲ್ಲುವುದಕ್ಕೂ ಹಾನಿ ಮಾಡುವುದಕ್ಕೂ. ಎಂಥ ಪ್ರೀತಿ ರೀ, ಎಂಥ ಪ್ರೀತಿ. ಅದನ್ನೇ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ಬರೀತಾನೆ, ಯೇಸು ಸ್ವಾಮಿ ಹೇಳ್ತಾರಂತೆ, ಯಜ್ಞಗಳು ನಿನಗೆ ಇಷ್ಟವಿಲ್ಲ, ಹಾಗಾಗಿ ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನೇ ಬಂದಿದ್ದೇನೆ. ಈ ಬಿದ್ದು ಹೋದಂಥ ಮನುಷ್ಯರು ತಮ್ಮ ಕೋಪವನ್ನು, ನಾವು ಪ್ರೀತಿಯನ್ನು ತೋರಿಸುವ ಕೋಪವನ್ನು ತೋರಿಸ್ತಾರೆ, ಆದರೆ ಆ ಕೋಪವನ್ನೆಲ್ಲ ಹೀರಿಕೊಂಡು ನಮ್ಮ ಸಂಪೂರ್ಣವನ್ನು ಪ್ರೀತಿಯನ್ನು ತೋರಿಸಿ ಅವರನ್ನು ಯಥಾಸ್ಥಾನ ಪಡಿಸಿಕೊಳ್ಳೋಣ ಎಂಬುದನ್ನು ಹೇಳಿ, ತಂದೆ ಮಗ ಪವಿತ್ರಾತ್ಮರು ಮಾಡಿದ ನಿರ್ಧಾರದ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಶಿಲುಬೆಯನ್ನು ಸಂಧಿಸಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನಿಗೆ ಪುನರುತ್ಥಾನವನ್ನು ಅನ್ನೋದು ಗೊತ್ತಿದ್ದ ನಿಮಿತ್ತ, ಆ ಪುನರುತ್ಥಾನದ ಸಂತೋಷದ ನಿಮಿತ್ತ ಈ ಶಿಲುಬೆಯನ್ನು ಆತನು ಸಹಿಸಿಕೊಂಡು ನಮ್ಮನ್ನು ಯಥಾಸ್ಥಾನ ಪಡಿಸಿಕೊಂಡನು. ವಾವ್, ಇದೆಂಥ ಪ್ರೀತಿ ರೀ, ಅಸಾಧಾರಣವಾದಂಥ ಪ್ರೀತಿ, ಅಸಾಧಾರಣವಾದಂಥ ಪ್ರೀತಿ. 2 ನಿಮಿಷಗಳಿಗಾಗಿ ಪ್ರಾರ್ಥಿಸೋಣ, ದೇವರಿಗೆ ಸ್ತೋತ್ರ ಮಾಡೋಣ. ಈ ಗುಡ್ ಫ್ರೈಡೆಯಲ್ಲಿ ಸಂತೋಷ ಪಡ್ರಿ, ಆನಂದ ಪಡ್ರಿ, ದೇವರಿಗೆ ಸ್ತೋತ್ರ ಮಾಡಿ ಒಳ್ಳೆಯ ಊಟಗಳನ್ನು ಮಾಡಿ ಊಟ ಮಾಡ್ರಿ, ಒಳ್ಳೆಯ ಅಡಿಗೆ ಮಾಡಿ ಊಟ ಮಾಡ್ರಿ, ಸಂತೋಷವಾಗಿರ್ರಿ. ನಮಗಾಗಿ ಬಲಿಯಾದದು ನಿಜ, ಆದರೆ ಬಲಿ ದೇವರು, ತಂದೆಯಾದ ದೇವರು ತನಗೆ ತೆಗೆದುಕೊಂಡಿಲ್ಲ, ಬದಲಾಗಿ ನಮಗಾಗಿ ಆತನನ್ನು ಅರ್ಪಿಸಿದರು. ಅವರು ತಮ್ಮನ್ನೇ ಸಮರ್ಪಿಸಿ ನಮಗೆ ಕೊಟ್ಟು ನಮ್ಮನ್ನು ಅವರೊಂದಿಗೆ ಯಥಾಸ್ಥಾನ ಮಾಡಿಕೊಂಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಶುಭ ಶುಕ್ರವಾರನ ಆಚರಿಸಿ. ಹ್ಯಾಪಿ ಗುಡ್ ಫ್ರೈಡೆ. ತಂದೆ ದೇವರೇ, ನಿನ್ನ ಪ್ರೀತಿ ವ್ಯಕ್ತವಾಗಲಿ. ಬಲಿಯನ್ನು ಕೇಳುವಂಥ ದೇವರಲ್ಲ, ಬದಲಾಗಿ ಬಲಿಯನ್ನು ಒದಗಿಸಿದಂಥ ದೇವರು, ಕಲ್ವಾರಿ ಕ್ರೂಜಿಯಲ್ಲಿ ತನ್ನ ಮಗನನ್ನೇ ಒದಗಿಸಿದಂಥ ದೇವರು. ನಾವು ಬಲಿಯಾಗಿ ಅರ್ಪಿಸಿದಾಗಲೂ ನಮ್ಮ ಕೋಪ, ಕ್ರೋಧ, ಆಕ್ರೋಶ ಇವೆಲ್ಲವುಗಳನ್ನು ಕ್ಷಮಿಸಿ ನಮ್ಮನ್ನು ಸಮಾಧಾನ ಪಡಿಸಿಕೊಂಡು ನಿನ್ನೊಂದಿಗೆ ನಮ್ಮನ್ನು ಯಥಾಸ್ಥಾನ ಮಾಡಿಕೊಂಡ್ರಿ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಈ ಬೆಳಕಿನಲ್ಲಿ ನಿಮ್ಮ ಪ್ರೀತಿಯನ್ನು ಅನುಭವಿಸಿ ಕರ್ತನೆ, ನಿನ್ನೊಂದಿಗೆ ಬೆಳೆಯುವಂತಹ ಸಹಾಯವನ್ನು ನಮಗೆ ಕೊಡ್ರಿ. ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿರಿ, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು. ಯೇಸುವಿನ ನಾಮದಲ್ಲಿ ಸ್ವಾಮಿ, ಆಮೇಲೆ. ನಾನು ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ, ನನ್ನೊಂದಿಗೆ ನೀವು ಫಾಲೋ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ. ಅನೇಕ ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಸಂಧಿಸ್ತೇನೆ. ಇನ್ನು ಮುಖ್ಯವಾದಂಥ ಟಾಪಿಕ್ಸ್ಗಳು ಬರ್ತಾ ಇದೆ. ಮದುವೆ ಕುರಿತು, ಸಾಲವಿಲ್ಲದೆ ಜೀವಿಸುವ ಕುರಿತು, ಒಡಂಬಡಿಕೆ ಕುರಿತು, ಸಮೃದ್ಧಿಯ ಕುರಿತು ಅನೇಕ ಟಾಪಿಕ್ಸ್ಗಳಿದೆ. ಫುಲ್ ಟೈಮ್, ಪಾರ್ಟ್ ಟೈಮ್, ನಾನು ಫುಲ್ ಟೈಮ್ ಬರಲು ಯೋಚನೆ ಮಾಡ್ತಿದ್ದೇನೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಲ್ಲ, ಅವ್ರಿಗಾಗಿ ಮಾತನಾಡುವಂಥ ವಿಷಯಗಳು ಅನೇಕ ಟಾಪಿಕ್ಗಳಿದೆ. ಹಾಗಾಗಿ ಚಾನಲ್ನ ಫಾಲೋ ಮಾಡ್ತಾ ಇರ್ರಿ. ನಾನು ಅನೇಕ ವಿಡಿಯೋಗಳ ಮೂಲಕ ನಿಮ್ಮನ್ನು ಸಂಧಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.